ಒನ್. ಹಾಯ್ ಬ್ರೋ, ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಏನ್ ಮಾಡ್ತಿದ್ರು ಬ್ರೋ? ಅದೇ ಟ್ರೇಡಿಂಗ್ ನೋಡ್ತಾ ಇದ್ದೆ. ಹಾ, ಏನ್ ಟ್ರೇಡ್ ಪ್ಲಾನ್ ಮಾಡಿದ್ರಾ? ಇಲ್ಲ ಬ್ರೋ, ಇವಾಗ ಮಾಡ್ಬೇಕು. ಅದೇ ಹೌದಾ? ಜೊತೆಲಿ ಕುತ್ಕೊಂಡು ಅನಲೈಸ್ ಮಾಡೋಣ ಅಂತ. ವೆಲ್ ಬ್ರೋ, ಚಲೋ ಹಾಗಿದ್ರೆ ಅನಲೈಸ್ ಮಾಡೋಣ ಮಾರ್ಕೆಟನ್ನು. ನಾನು ಸ್ಕ್ರೀನ್ ಶೇರ್ ಮಾಡಿರ್ತೀನಿ. ಓಕೆ. ಫಸ್ಟಿಗೆ ಎಲ್ಲ ರಿಮೂವ್ ಮಾಡ್ಕೊಂಡ್ಬಿಡ್ತೀನಿ. ಗೋಲ್ಡ್ ಏನ್ ಬ್ರೋ, ಕಂಪ್ಲೀಟ್ಲಿ ಮೇಲನೆ ಹೋಗ್ತಾ ಇದೆ. ಒನ್ ಡೇ ಟೈಮ್ ಫ್ರೇಮಿಗೆ ಬಂದ್ರೆ ಕಂಪ್ಲೀಟ್ಲಿ ಬುಲ್ಲಿಶ್ ಕ್ಯಾಂಡಲ್ಸು. ಪಾಸ್ಟ್ ಒನ್ ವೀಕಿಂದ ಇನ್ನು ಆಲ್ಮೋಸ್ಟ್ ಮೊಮೆಂಟಮ್ ಈ ರೇಂಜಿಂದ ಸ್ಟಾರ್ಟ್ ಆಗಿದೆ. ಇಲ್ಲಿಂದ ಸ್ಟಾರ್ಟ್ ಆಗಿ ಎಷ್ಟು ಆಲ್ಮೋಸ್ಟ್ 170 180 ಪಿಪ್ಸ್ ಎಲ್ಲ ಮೂಮೆಂಟ್ ಆಗಿದೆ. 1800 ಪಿಪ್ಸ್ ಎಲ್ಲ ಮೂಮೆಂಟ್ ಆಗಿದೆ. ವೆಲ್, ರಿಟ್ರೇಸ್ಮೆಂಟ್ ಅಂತೂ ಯಾವುದು ತಗೊಂಡೇ ಇಲ್ಲ ಗೋಲ್ಡು. ಲೈಕ್ ಹಾಗೆ ಹೋಗ್ತಾ ಇದೆ. ರಿಟ್ರೇಸ್ಮೆಂಟ್ ಅಂತೂ ಒಂದು ಎಕ್ಸ್ಪೆಕ್ಟ್ ಮಾಡಬೇಕು ಬ್ರೋ, ಬಟ್ ಕೊಡ್ತಾ ಇಲ್ಲ. ಪ್ರೈಸ್ ಕಂಪ್ಲೀಟ್ಲಿ ಬುಲ್ಲಿಶ್ ಆಗಿ ಹೋಗ್ತಾ ಇದೆ. ಸೊ ಟ್ರೆಂಡ್ ಆಪೋಸಿಟ್ ಅಂತೂ ಹೋಗಕ್ ಬರಲ್ಲ ನಾವು. ಆಲ್ವೇಸ್ ಟ್ರೆಂಡ್ ಈಸ್ ಫ್ರೆಂಡ್. ಸೊ ಆಸ್ ಆಫ್ ನಾವು ಅವರ್ಲಿ ಟೈಮ್ ಫ್ರೇಮ್ ಒಳಗಡೆ 4 ಅವರ್ ಒಳಗಡೆ ನೋಡಿದ್ವಿ ಅಂತಂದ್ರೆ ಇದು ಒಂದಷ್ಟೇ ನಮಗೆ ಪಾಸ್ ಕ್ಯಾಂಡಲ್ ಸಿಕ್ಕಿತ್ತು. ಇದಾದ ತಕ್ಷಣನೇ ಒಂದು ಎಂಗಲ್ಫಿಂಗ್ ಕ್ಯಾಂಡಲ್ ಆಗಿ ಮತ್ತೆ ಬುಲ್ಲಿಶ್ ಮೊಮೆಂಟಮ್ ಕಂಟಿನ್ಯೂ ಆಯಿತು. ಸೊ ಈ ಝೋನ್ ನಮಗೆ ಇಂಪಾರ್ಟೆಂಟ್ ಆಗುತ್ತೆ ಆಸ್ ಪರ್ ಮೈ ಪರ್ಸೆಪ್ಷನ್. ಸೊ ಈ ಝೋನ್ ನಮಗೆ ಒಂದು ಬಾಯರ್ಸ್ದು ಝೋನ್ ಆಗುತ್ತೆ. ಮತ್ತೆ ಇವಾಗ ನಾವು ಅಪ್ಸೈಡ್ ನೋಡಿದ್ರೆ ಇದು ಆಲ್ರೆಡಿ ಆಲ್ ಟೈಮ್ ಹೈ ಒಳಗಡೆನೆ ಟ್ರೇಡ್ ಆಗ್ತಾ ಇದೆ. ಯಾವ ಲೆವೆಲ್ಸು ನಮಗೆ ಹೈ ಒಳಗಡೆ ಸಿಗಲ್ಲ. ಇಫ್ ನಮ್ಗೇನಾದರೂ ಬೇಕು ಅಂತಂದರೆ ನಾವೇನು ಮಾಡ್ಬೋದು, ಪಿವೋಟ್ಸನ್ನು ಹಾಕೋಬೋದು. ಪಿವೋಟ್ ಪಾಯಿಂಟ್ ಸ್ಟ್ಯಾಂಡರ್ಡ್ ಅಂತ ಹಾಕೊಂಡ್ರೆ ನಮಗೆ ಆಲ್ಮೋಸ್ಟ್ ಈ ರೆಸಿಸ್ಟೆನ್ಸ್ ಏನೈತಲ್ಲ, ಇವಾಗ ಈ ರೆಸಿಸ್ಟೆನ್ಸ್ ಬ್ರೇಕ್ ಆಗಿದೆ, ಆಮೇಲೆ ಕಂಟಿನ್ಯೂ ಆಗ್ತಾ ಇದೆ. ಸೊ ನಮಗೆ ನೆಕ್ಸ್ಟ್ ರೆಸಿಸ್ಟೆನ್ಸ್ ಪಾಯಿಂಟ್ ಇರೋದು ಇದು. ಇಲ್ಲಿವರೆಗೂ ನಾವು ಪ್ರೈಸ್ ಬರ್ಬೋದು ಅಂತ ಎಕ್ಸ್ಪೆಕ್ಟ್ ಮಾಡ್ಬೋದು. ಅದಂದ್ರೆ ಮೇಲ್ಗಡೆ ಯಾವ ಸಪೋರ್ಟ್ಸೇ ಇಲ್ಲ, ರೆಸಿಸ್ಟೆನ್ಸೇ ಇಲ್ಲ. ಮಾರ್ಕೆಟ್ ಆಲ್ರೆಡಿ ಆಲ್ ಟೈಮ್ ಹೈ ಒಳಗಡೆ ಟ್ರೇಡ್ ಆಗ್ತೈತಲ್ಲ. ಸೊ ಅದಕ್ಕೆ ಅವರ್ಲಿ ಟೈಮ್ ಫ್ರೇಮ್ ಒಳಗಡೆ ಸಪೋರ್ಟ್ ಸಿಕ್ತು. ಆಮೇಲೆ 15 ಮಿನಿಟ್ಸ್ ಒಳಗಡೆ ಬಂದರೆ ನಾವು ಹೈಯರ್ ಲೋ, ಹೈಯರ್ ಲೋ, ಹೈಯರ್ ಈ ಥರ ಪ್ಯಾಟರ್ನ್ ಫಾರ್ಮ್ ಮಾಡಿಕೊಂಡು ಟ್ರೇಡ್ ಆಗ್ತಾ ಹೋಗ್ತಾ ಇದೆ. ಹ್ಮ್, ಇಲ್ಲಿ ಒಂದು ನಮಗೆ ಚಾನಲ್ ಒಳಗಡೆ ಒಂದು ಪ್ರೈಸ್ ಮೂವ್ ಆಗ್ತಿರೋದು ಒಂದು ಚಾನಲ್ ಒಳಗಡೆನೆ ಮೂವ್ ಆಗ್ತಾ ಇದೆ. ಇಫ್ ನಾವು 5 ಮಿನಿಟ್ಸ್ ಒಳಗೆ ನೋಡಿದ್ರೆ ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ಬಟ್ ಅದಕ್ಕಿಂತ ಮೊದಲಿಗೆ 15 ಮಿನಿಟ್ಸ್ ಒಳಗಡೆ ಡ್ರಾ ಮಾಡ್ಕೊಂಬಿಡೋಣ ಚಾಲನ್ನು. ಓಕೆ, ಹಾಂ. 15 ಮಿನಿಟ್ಸ್ ಒಳಗಡೆ ಪ್ರೈಸ್ ಏನಾಗ್ತಾ ಇದೆ, 5 ಮಿನಿಟ್ಸ್ ಒಳಗಡೆ ಒಂದು ಚಾನಲ್ ಒಳಗಡೆ ಮೂವ್ ಆಗ್ತಾ ಇದೆ. ಆಸ್ ಆಫ್ ನಾವು ನಮ್ಮ ಆ್ಯಕ್ಷನ್ ಪ್ಲಾನ್ ಏನಿರಬೇಕು ಅಂತಂದರೆ, ಒಂದು ಆಸ್ ಆಫ್ ನಾವು ಇದು 2860 ಟ್ರೇಡ್ ಆಗ್ತಾ ಇದೆ. ನಮಗೆ ಟಾರ್ಗೆಟ್ ಇರೋದು ಅಪ್ಸೈಡ್ ಪೊಟೆನ್ಷಿಯಲು 2869 ಅಷ್ಟೇ, ಲೈಕ್ 900 ಪಿಪ್ಸ್ ಅಷ್ಟೇ. ನಾವು ಏನಾದರೂ ರಿಸ್ಕ್ ತಗೋತೀವಿ ಅಂತಂದರೆ ನಮ್ಗೆ ಇರೋ ಸಪೋರ್ಟು ಮೇಜರ್ಲಿ ಇದು. ಈ ಟ್ರೆಂಡ್ ಲೈನ್ ಏನಾದರೂ ಇಲ್ಲಿ ಪ್ರೈಸ್ ಏನಾದರೂ ಇಲ್ಲಿಗೆ ಬಂದು ಇಲ್ಲೇನಾದರೂ ಸಪೋರ್ಟ್ ತಗೊಂಡು ಚೆನ್ನಾಗಿರೋ ಎಂಗಲ್ಫಿಂಗ್ ಕ್ಯಾಂಡಲ್ ಕೊಟ್ಟರೆ ನಾವು ಇಲ್ಲಿಂದ ಇಲ್ಲಿವರೆಗೂ ಏನು ಪ್ರಾಫಿಟ್ನ ತಗೋಬೋದು, ಟ್ರೇಡನ್ನು ತಗೋಬೋದು. ಇಫ್ ಅದೇನಾದರೂ ಆಗಲಿಲ್ಲ ಅಂದರೆ ನಾವೇನು ಮಾಡ್ಬೋದು, ಜಸ್ಟ್ ವೇಟ್ ಮಾಡಿ ಪ್ರೈಸು ಈ ಝೋನಿಗೆ ಬರೋ ತನಕ ಕಾಯಿ. ಇಲ್ಲೇನಾದರೂ ನಮಗೆ ಚೆನ್ನಾಗಿರೋ ಪಿನ್ ಬಾರ್ ಅಥವಾ ಎಂಗಲ್ಫಿಂಗ್ ಕ್ಯಾಂಡಲ್ ಕೊಟ್ಟರೆ ನಾವು ಇಲ್ಲಿಂದ ಶಾರ್ಟ್ ಸೈಡ್ ಹೋಗ್ಬೋದು. ಇದು ಆ್ಯಕ್ಷನ್ ಪ್ಲಾನ್ ಆಗಿದೆ ಬ್ರೋ ಗೋಲ್ಡ್ ಒಳಗಡೆ. ಸೊ ಓಕೆ. ಆಲ್ರೆಡಿ ಮೊಮೆಂಟಮ್ ಆಗ್ಬಿಟ್ಟಿದೆ ಗೋಲ್ಡ್ ಒಳಗಡೆ. ಸೊ ಪೊಟೆನ್ಷಿಯಲ್ ಇರೋದು ಕಡಿಮೆನೆ. ಅದಕ್ಕೆ ವೇಟ್ ಮಾಡಿ, ಲೈಕ್ ಟ್ರೆಂಡ್ ಹೋಗ್ತಾ ಇದೆ, ಮಿಸ್ ಮಾಡ್ಕೊಂಡಿದ್ದೀನಿ ಅಥವಾ
ಲೈಕ್ ಅಗ್ರೆಸಿವ್ ಒಳಗಡೆ ಫೋಮ್ ಒಳಗಡೆ ಟ್ರೇಡ್ ಮಾಡಬಾರ್ದು. ಅದಕ್ಕೆ ನಾನು ಸುಮ್ಮನಿದ್ದೀನಿ. ಲೆಟ್ಸ್ ಸಿ ಈ ಝೋನಿಂದ ಏನಾದರೂ ಬಾಯಿಂಗ್ ಬಂದರೆ ಟ್ರೈ ಮಾಡೋಣ. ಚಲೋ, ಇದು ಗೋಲ್ಡ್ ಆಯಿತು ಬ್ರೋ. ಆಮೇಲೆ ಬಿಟ್ಕಾಯಿನ್ ಬಂದ್ವಿ ಅಂದರೆ ಬಿಟ್ಕಾಯಿನ್ ಚೆನ್ನಾಗಿರೋ ಝೋನ್ ಒಳಗಡೆ ಇದೆ. ಡೈಲಿ ಟೈಮ್ ಫ್ರೇಮ್ ಒಳಗಡೆ ಬಂದರೆ ಜಸ್ಟ್ ರಿಮೂವ್ ಮಾಡ್ಬಿಡ್ತೀನಿ ಇವನ್ನೆಲ್ಲ ಇಂಡಿಕೇಟರ್ಸ್ ಎಲ್ಲ. ಓಕೆ, ಅವರ್ಲಿ ಟೈಮ್ ಫ್ರೇಮ್ ಒಳಗಡೆ ಏನಾಗಿದೆ, ಇಲ್ಲೊಂದು ನಮಗೆ ಮೇಜರ್ ಆಗಿ ಸಪೋರ್ಟ್ ಝೋನ್ ಇತ್ತು. ಈ ಸಪೋರ್ಟ್ ಝೋನಿಂದಾನೇ ಪ್ರೈಸು ಮಲ್ಟಿಪಲ್ ಟೈಮ್ಸು ಶೂಟ್ ಅಪ್ ಆಗಿದೆ. ನಿನ್ನೆ ನಾವು ಡಿಸ್ಕಸ್ ಮಾಡಿದ್ವಿ ಇಲ್ಲಿಂದ ಏನಾದರೂ ಹೋದ್ರೆ ಹೋಗ್ಬೋದು ಅಂತ. ಸೊ ಇಲ್ಲಿಂದಾನೇ ಅದು ಪ್ರೈಸು ಸಪೋರ್ಟ್ ತಗೊಂಡು ಮೇಲ್ ಹೋಗ್ತಾ ಇದೆ. ಮೇಲ್ ಹೋಗಿ ಇದೇನೋ ಚೆನ್ನಾಗಿರೋ ಬುಲ್ಲಿಶ್ ಕ್ಯಾಂಡಲ್ ಕ್ಲೋಸ್ ಆಯಿತು. ಕಂಪ್ಲೀಟ್ ರಿಜೆಕ್ಷನ್, ಆಲ್ಮೋಸ್ಟ್ ಬಾಡಿದ್ ಡಬಲ್ ಸೈಜ್ ಒಳಗಡೆ ರಿಜೆಕ್ಷನ್ ಫೇಸ್ ಮಾಡಿದೆ ಪ್ರೈಸು. ಬಟ್ ವೆರಿ ನೆಕ್ಸ್ಟ್ ಕ್ಯಾಂಡಲ್ಲೇ ಈ ಝೋನಿಂದಾನೇ ರೆಸಿಸ್ಟೆನ್ಸ್ ಫೇಸ್ ಮಾಡಿ ಬಿದ್ದುಬಿಡ್ತು. ಈ ಝೋನಿಂದಾನೇ ರೆಸಿಸ್ಟೆನ್ಸ್ ಫೇಸ್ ಮಾಡಿ ಬೀಳ್ತಾ ಇದೆ. ಸೊ ದ್ಯಾಟ್ ಮೀನ್ಸ್ ಇಲ್ಲಿ ಸೆಲ್ಲರ್ಸ್ ಇದ್ದಾರೆ ಈ ಝೋನ್ ಒಳಗಡೆ. ಇಫ್ ನಾವು 4 ಅವರ್ಸ್ ಒಳಗಡೆ ಬಂದರೆ ಡೈಲಿ ಟೈಮ್ ಫ್ರೇಮ್ ಒಳಗಡೆ ನಮಗೆ ಗೊತ್ತಾಯಿತು ಲೈಕ್ ಈ ಝೋನಿಂದ ಸೆಲ್ಲರ್ಸ್ ಇದ್ದಾರೆ ಅಂತ. ಅವರ್ಲಿ ಟೈಮ್ ಫ್ರೇಮ್ ಒಳಗಡೆ ಬಂದು ಹಾಂ, ಪ್ರೈಸ್ ಪ್ರೀವಿಯಸ್ಲಿ ಮೂಮೆಂಟ್ ಆಗಿದ್ದ ಇಲ್ಲಿಂದ ಪ್ರೈಸ್ ಮೂಮೆಂಟ್ ಆಯಿತು, ಇಲ್ಲಿಂದ ಇಲ್ಲಿಗೆ ಬಂತು, ಮತ್ತೆ ಇಲ್ಲಿ ಹೋಗಿ ಇಲ್ಲಿಂದ ಕಂಟಿನ್ಯೂ ಆಗ್ತಾ ಇದೆ. ಸೊ ನಾವು ಫಿಬ್ರನಾಚಿ ಹಾಕಿದ್ರೆ ನಮಗೆ ಗೊತ್ತಾಗುತ್ತೆ ಇದು 78% ರಿಟ್ರೇಸ್ಮೆಂಟ್ ಏರಿಯಾದಿಂದ ಫಾಲ್ ಆಗ್ತಾ ಇದೆ. ಲೈಕ್ ಯೂಶ್ವಲಿ 68% ಮ್ಯಾಕ್ಸಿಮಮ್ ಇರುತ್ತೆ, ಬಟ್ ಇದು 78%ಗೆ ಹೋಗಿ ಇಲ್ಲಿರೋ ಸೆಲ್ಲರ್ಸನ್ನೆಲ್ಲ ಟ್ರ್ಯಾಪ್ ಮಾಡಿ ಇಲ್ಲಿಂದ ಬೀಳ್ತಾ ಇದೆ. ಸೊ ಪ್ರೈಸ್ ಹ್ಯಾಸ್ ಗಾಟ್ ಇನಫ್ ಲಿಕ್ವಿಡಿಟಿ. ಒಂದು ನಮಗೆ ಗೊತ್ತಾಯಿತು ಸೆಲ್ ಸೈಡ್ ಹೋಗೋಕ್ಕೆ ಪೊಟೆನ್ಷಿಯಲ್ ಇದೆ, ಲೈಕ್ ಇನಫ್ ಲಿಕ್ವಿಡಿಟಿ ಸೆಲ್ಲರ್ಸಿಗೆ ಸಿಕ್ಬಿಟ್ಟಿದೆ. ಇವಾಗ ನಾವು ಅವರ್ಲಿ ಟೈಮ್ ಫ್ರೇಮ್ ಒಳಗಡೆ ಬಂದರೆ 4 ಅವರ್ ಒಳಗಡೆ ನಮಗೆ ಇದೊಂದು ಇಂಪಾರ್ಟೆಂಟ್ ಝೋನ್ ಆಗುತ್ತೆ, ಕಂಪ್ಲೀಟ್ಲಿ ಇಂಪಾರ್ಟೆಂಟ್ ಝೋನು. ಇಫ್ ನಾವೇನಾದರೂ ಬೈ ಸೈಡ್ ಹೋಗಬೇಕು ಅಂತಂದರೆ ಇಲ್ಲಿವರೆಗೂ ಕಾಯಬೇಕು. ಓಕೆ, ಇವಾಗ 4 ಅವರ್ಸ್ ಒಳಗಡೆ ಬಂದರೆ ಆ್ಯಸ್ ಆಫ್ ನಮಗೆ ಹಾಂ, ಇಲ್ಲೂ ನೋಡ್ಬೋದು ನಾವು ಇಲ್ಲಿಂದ ಒಂದು ಹೈ ಕ್ರಿಯೇಟ್ ಮಾಡ್ತು, ಆಮೇಲೆ ಲೋ ಕ್ರಿಯೇಟ್ ಮಾಡಿ ಹೈ ಮಾಡೋಕ್ಕೆ ಆಗಲಿಲ್ಲ, ಇಲ್ಲಿಂದಾನೇ ರಿಜೆಕ್ಷನ್ ತೊಗೊಂಡು ಫಾಲೋ ಆಯಿತು. ಲೈಕ್ ಲೋವರ್ ಲೋ ಲೋವರ್ ಹೈ ಸ್ಟ್ರಕ್ಚರ್ಸನ್ನು ಆಲ್ರೆಡಿ ಫ್ರೇಮ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ಪ್ರೈಸು. ಸೊ ನಾವು ಈ ಝೋನಿಂದ ಏನಾದರೂ ಒಂದು ಟ್ರೆಂಡ್ ಲೈನ್ ಹಾಕಿದರೆ ಇಟ್ ಲುಕ್ಸ್ ಲೈಕ್ ದಿಸ್. ಸೊ ಅವರ್ಲಿ ಟೈಮ್ ಫ್ರೇಮ್ ಒಳಗಡೆ ಪ್ರೈಸ್ ಏನಾಗ್ತಾ ಇದೆ, ಚಲೋ ಇಲ್ಲಿಂದ ತಗೊಳ್ಳೋಣ. ಪ್ರೈಸ್ ಏನಾಗ್ತಾ ಇದೆ, ಈ ಟ್ರೆಂಡ್ ಲೈನಿಂದ ರೆಸಿಸ್ಟೆನ್ಸ್ ಫೇಸ್ ಆಗಿ ಬೀಳ್ತಾ ಇದೆ. ಇವಾಗ ನಾವು 15 ಮಿನಿಟ್ಸ್ ಒಳಗಡೆ ಬಂದರೆ ಟ್ರೆಂಡ್ ಲೈನ್ ಯಾಕೋ ಒಂಥರ ಇದನ್ನ ಸ್ಮೂತ್ ಅನ್ನು ಮಾಡ್ಕೊಂಬಿಡೋಣ. ಇವಾಗ ಸ್ಮೂತ್ ಆಗಿ ಕಾಣಿಸ್ತಾ ಇದೆ. ಪ್ರೈಸ್ ಏನಾಗ್ತಾ ಇದೆ, ಈ ಟ್ರೆಂಡ್ ಲೈನಿಂದಾನೇ ರೆಸಿಸ್ಟೆನ್ಸ್ ಫೇಸ್ ಮಾಡ್ತಾ ಇದೆ. ಸೊ ಬೆಟರ್ 1 ಅವರ್ ಒಳಗಡೆ ನಾವು ನೋಡೋಣ, ಯಾಕಂದರೆ 15 ಮಿನಿಟ್ಸ್ ಒಳಗಡೆ ಕಂಪ್ಲೀಟ್ಲಿ ಡಿಸ್ಟರ್ಬೆನ್ಸ್ ಇದೆ. ಇದು ನಮಗೆ ಮೈನರ್ ಸಪೋರ್ಟ್, ಯಾಕಂದರೆ 15 ಮಿನಿಟ್ಸ್ ಒಳಗಡೆ ಇದ್ರ ತಳಗಡೆ ಕ್ಲೋಸಿಂಗೇ ಸಿಕ್ಕಿಲ್ಲ. ಈ ಕ್ಯಾಂಡಲ್ ಏನು ಈ ಝೋನ್ ಒಳಗಡೆ ಇದೊಂದು ಲಿಕ್ವಿಡಿಟಿ ಝೋನ್ ಇತ್ತು, ಇದ್ರ ತಳಗಡೆ ಪ್ರೈಸ್ ಬಂದು ನೆಕ್ಸ್ಟ್ ಕ್ಯಾಂಡಲೇ ಬುಲ್ಲಿಶ್ ಎಂಗಲ್ಫಿಂಗ್ ಕೊಟ್ಟು ಇಲ್ಲಿಂದಾನೇ ಮೇಲೆ ಹೋಗ್ತಾ ಇದೆ. ಸೊ ಇದು ನಮ್ಗೆ ಇಂಪಾರ್ಟೆಂಟ್ ಝೋನ್ ಆಗುತ್ತೆ. ಸೆಲ್ಲರ್ಸ್ ಆಕ್ಟಿವೇಟ್ ಆಗೋದೇ ಈ ಝೋನ್ ತೆಳಗಡೆ. ಸೊ ಅವರ್ಲಿ ಟೈಮ್ ಫ್ರೇಮ್ ಒಳಗೆ ನೋಡಿದ್ರೆ ನಾವು ಇವಾಗ ಪ್ರೈಸ್ ಒಂದು ಕಂಪ್ಲೀಟ್ಲಿ ಸ್ಮಾಲರ್ ಝೋನ್ ಒಳಗಡೆ ಕನ್ಸಾಲಿಡೇಷನ್ ಆಗ್ತಾ ಇದೆ. ಈ ಝೋನ್ ಬ್ರೇಕ್ ಆಗೋವರೆಗೂ ಪ್ರೈಸ್ ಯಾವ ಸೈಡ್ ಹೋಗುತ್ತೆ ಅಂತ ಹೇಳಕ್ ಬರಲ್ಲ. ನಾವು ಜಸ್ಟ್ ಇದು ಕನ್ಸಾಲಿಡೇಷನ್ ಒಳಗಡೆ ಟ್ರೇಡ್ ಮಾಡಲೇಬಾರ್ದು, ಯಾಕಂದರೆ ಕಂಪ್ಲೀಟ್ಲಿ ಮೈನ್ಯೂಟ್ ಝೋನ್ ಇದೆ. ಈ ಬ್ರೇಕ್ ಆಗೋ ತನಕ ನಿಲ್ಲಬೇಕು, ಕಾಯ್ದು ಇದಾದ್ಮೇಲೆ ಏನಾದರೂ ಪ್ರೈಸು ಇಫ್ ತೆಳಗಡೆ ಏನಾದರೂ ಇಲ್ಲಿ ಚೆನ್ನಾಗಿರೋ ಕ್ಯಾಂಡಲ್ ಕೊಟ್ಟು ಮತ್ತೆ ವಾಪಸ್ ಇಲ್ಲಿ ಏನಾದರೂ ಒಂದು ಎಂಗಲ್ಫಿಂಗ್ ಅಥವಾ ಪಿನ್ ಬಾರ್ ಕ್ಯಾಂಡಲ್ ಕೊಟ್ಟರೆ ನಾವು ಇಲ್ಲಿವರೆಗೂ
ಫಸ್ಟ್ ಟಾರ್ಗೆಟ್ನ ತಗೋಬೋದು ಈ ಝೋನ್ವರೆಗೂ. ಇದು ನನ್ನ ಫಸ್ಟ್ ಟಾರ್ಗೆಟ್ ಆಗಿರಬೇಕು. ಅದಾದ್ಮೇಲೆ ಇದು ಸೆಕೆಂಡ್ ಟಾರ್ಗೆಟ್ ಆಗಿರಬೇಕು. ಇವು ಎರಡು ಟಿ ಪಿಗೆ ನಾವು ಟ್ರೈ ಮಾಡ್ಬೋದು. ಇಫ್ ಪ್ರೈಸ್ ಏನಾದರೂ ಇಲ್ಲಿ ಮೇಲ್ಗಡೆ ಕ್ಲೋಸ್ ಆದರೆ ನಾವು ಇಲ್ಲಿಂದ ಇದು ಇದನ್ನ ಫಸ್ಟ್ ಟಿ ಪಿ ಆಗಿ ತಗೋಬೋದು, ಆಮೇಲೆ ಇದನ್ನ ಫಸ್ಟ್ ಸೆಕೆಂಡ್ ಟಿ ಪಿ ಆಗಿ ತಗೊಂಡು ನಾವು ಟ್ರೇಡ್ ಮಾಡ್ಬೋದು. ಸೊ ಆಸ್ ಆಫ್ ನಾವು ನಾನು ಈ ಎರಡು ಝೋನನ್ನು ಬ್ರೇಕ್ ಆಗೋದಕ್ಕೆ ಕಾಯ್ತಾ ಇದ್ದೀನಿ ಬ್ರೋ. ಇಫ್ ಒನ್ಸ್ ಏನಾದರೂ ಬ್ರೇಕ್ ಆದರೆ ನಾನು ಆ್ಯಕ್ಷನ್ ತಗೋತೀನಿ, ಅಲ್ಲಿವರೆಗೂ ಟ್ರೇಡ್ ಅಂತೂ ಮಾಡಲ್ಲ. ಸೊ ಗೋಲ್ಡ್ ಏನಾಯಿತು, ಇಲ್ಲೇ ಇದೇ ಝೋನ್ ಒಳಗಡೆ ಕನ್ಸಾಲಿಡೇಷನ್ ಆಗ್ತಾ ಇದೆ. ಬೆಟರ್ ಗೋಲ್ಡ್ ಏನು ಮಾಡಬೇಕು ಅಂತಂದರೆ ಬ್ರೋ, ಇಲ್ಲೇನಾದರೂ ಬಂದು ಈ ಚಾನಲ್ ಬ್ರೇಕ್ ಆಗಿ ಕಂಪ್ಲೀಟ್ಲಿ ಮತ್ತೆ ಒಳಗಡೆ ಕ್ಲೋಸಿಂಗ್ ಕೊಟ್ಟು ಇಲ್ಲಿಗೆ ಬಂದು ಏನಾದರೂ ರಿಜೆಕ್ಷನ್ ಫೇಸ್ ಆಗಿದ್ರೆ ಆರಾಮ್ಸೆ ನಮ್ಗೆ ಇಲ್ಲಿವರೆಗೂ ಟ್ರೇಡ್ ಚೆನ್ನಾಗಿರೋ ಟ್ರೇಡ್ ಸಿಗುತ್ತೆ. ಇದ್ರ ಹೈ ಏನಾದರೂ ನಾವು ಸ್ಟಾಪ್ ಲಾಸ್ ತಗೊಂಡು ಆರಾಮ್ಸೆ ನಮ್ಗೆ ಇಲ್ಲಿವರೆಗೂ ಪ್ರಾಫಿಟ್ಸನ್ನ ಬುಕ್ ಮಾಡ್ಕೊಬೋದು. ಲೆಟ್ಸ್ ಸಿ ಬ್ರೋ ಏನಾಗುತ್ತೆ ಗೋಲ್ಡ್ ಒಳಗಡೆ ಅಂತ. ಸೊ ಬಿಟ್ಕಾಯಿನದ್ದು ನಾನು ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿಬಿಟ್ಟೆ. ನೀವೆರಡು ಪೇರ್ ತಗೋತೀರಾ? ಹಾಂ ಬ್ರೋ. ಇದರಲ್ಲಿ ನನ್ಗೆ ಏನ್ ಅನ್ಸ್ತದೆ ಅಂದ್ರೆ ಬಿಟ್ಕಾಯಿನ್ ಅಲ್ಲಿ ಹಾಂ ಆ 1 hour ಚಾರ್ಟ್ ಇನ್ಸೈಡ್ ಬಾರ್ ಅಲ್ಲೇ ಆಗ್ತದೆ ಬ್ರೋ. ರೆಡ್ ಕಲರ್ ಕ್ಯಾಂಡಲ್ ಕಾಣಿಸ್ತಾ ಇದೆಯಾ 1 hour? ಹಾಂ 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 ಇದು ಈ ಹಾ ಆಯ್ತಾ? ಇದ್ರ ಒಳಗಡೆನೆ ಟ್ರೇಡ್ ಆಗ್ತಾ ಇದೆ ಇನ್ನ ಮಾರ್ಕೆಟ್. ಎಷ್ಟು 1 2 3 4 5 6 7 8 10 hours ಸ್ಪೆಂಡ್ ಮಾಡಿದೆ ಬ್ರೋ ಆ ಇನ್ಸೈಡ್ ಕ್ಯಾಂಡಲ್ ಒಳಗಡೆನೆ. ಹಾಂ ಬ್ರೋ. ಈ ರೆಡ್ ಕಲರ್ ಕ್ಯಾಂಡಲ್ ಇದೆಯಾ, ಹ್ಞೂ ರೆಡ್ ಹ್ಞೂ ಕಲರ್ ಇನ್ಸೈಡ್ ಇದ್ರಲ್ಲೇ ಬರ್ತಾ ಇದೆ. ಹ್ಞೂ ಸೊ ಈ ಸೊ ಕ್ಯಾಂಡಲ್ ಲೋವರೆಗೂ ಅದು ಹ್ಮ್ ಕಾಯ್ಬೋದು. ಬಟ್ ಅಲ್ಲಿವರೆಗೂ ಬರ್ಬೋದು ಅನ್ಸುತ್ತೆ ಬ್ರೋ. ಹಾ ಹಾಂ ಬ್ರೋ. ಈ ಗ್ರೀನ್ ಕ್ಯಾಂಡಲ್ ಡೌನ್ ಸೈಡ್ ಒಂದ್ ಸ್ವಲ್ಪ ಮೂವ್ಮೆಂಟ್ ಇರ್ಬೋದು ಅನ್ಸುತ್ತೆ. ಹ್ಞೂ ಇದೊಂದು ಸಪೋರ್ಟ್ ಝೋನ್ ಆಗುತ್ತೆ. ಬಟ್ ಹಾ ಅಲ್ಲಿವರೆಗೂ ಬರ್ಬೋದು ಮಾರ್ಕೆಟ್. ಹ್ಞೂ ಫಸ್ಟ್ ಟಾರ್ಗೆಟ್ ಯಾರಾದ್ರೂ ಚಿಕ್ಕ ಟೈಮ್ ಫ್ರೇಮ್ ಅಲ್ಲಿ ಮಾಡ್ತಾ ಇದ್ರೆ ಹ್ಞೂ 5 minutes 15 minutes ಆ ತರ ಮಾಡ್ತಾ ಇದ್ರೆ ಅಲ್ಲಿವರೆಗೂ ಟಾರ್ಗೆಟ್ ಬರ್ಬೋದು ಇವತ್ತು. ಹಾಂ ಬ್ರೋ ಹೌದು, ಇಲ್ಲಿವರೆಗೂ ತಗೋಬೋದು ಟಾರ್ಗೆಟ್ಸನ್ನು. ಓಕೆ ಎಲ್ಸ್ ನಂಗೇನು ನಾನು ಅನ್ಸುತ್ತೆ 4 hour ಒಳಗಡೆ ಹ್ಮ್ ಮೊಮೆಂಟಮ್ ಆಯಿತು, ಪಾಸ್ ಕ್ಯಾಂಡಲ್ ಆಯ್ತು, ಪಾಸ್ ತಗೊಂತು ಪ್ರೈಸು, ಮತ್ತೆ ನೆಕ್ಸ್ಟ್ ಇಂಪಲ್ಸಿವ್ ಬಂತು, ಆಮೇಲೆ ಒಂದು ಪಾಸ್ ಕ್ಯಾಂಡಲ್ ತಗೊಂಡಿದೆ. ಹ್ಮ್ ಇವಾಗ ಅದನ್ನು ನೋಡು ಬ್ರೋ. 4 hours ಕ್ಯಾಂಡಲ್ ಇದೆಯಾ, ಅದನ್ನು ರೆಡ್ ಕ್ಯಾಂಡಲ್ ಒಳಗಡೆನೆ ಟ್ರೇಡ್ ಆಗ್ತಿದೆ. ಅದು ಇನ್ನ ಹೌದು ಒಂದ್ ಕ್ಯಾಂಡಲ್ ಬ್ರೇಕ್ ಆಗಿಲ್ಲ ರೆಡ್ 4 hours ಅಲ್ಲೂ. ಹೌದು 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 ಹೌದು. ಬಯರ್ಸ್ ಇಲ್ಲ ಇನ್ನ ಸದ್ಯಕ್ಕೆ ಹಾಂ ಫೋರ್ ಬ್ರೋ. ಅವರ್ಸ್ ಅಲ್ಲಿ. ಹ್ಞೂ ಸೊ ನನ್ಗೆ ಅನ್ಸ್ತು ಹಂಗೆ. ಹಾಂ ಬ್ರೋ. 4 hours 1 hours ಎರಡರಲ್ಲೂ ಇನ್ಸೈಡ್ ಒಳಗಡೆ ಒಂದ್ ಕ್ಯಾಂಡಲ್ ಒಳಗಡೆನೆ ಟ್ರೇಡ್ ಆಗ್ತಾ ಇದೆ. ಹ್ಞೂ ಹೌದು. ಇವಾಗ ಈ ಕ್ಯಾಂಡಲ್ ಏನಾದರೂ ಬ್ರೇಕ್ ಆದರೆ ಮೊಮೆಂಟಮ್ ಬರುತ್ತೆ ಬ್ರೋ. ಯಾಕಂದರೆ ಇದು ಕಂಪ್ಲೀಟ್ಲಿ ಇಲ್ಲಿ ಟ್ರೇಡ್ ಮಾಡಿರೋ ರಿಸ್ಕ್ ತೊಗೊಳಲ್ಲ, ಸುಮ್ಮನೆ ಎಕ್ಸಿಟ್ ಆಗಿಬಿಡ್ತಾರೆ ಈ ಝೋನ್ ಕೆಳಗಡೆ ಬಂದರೆ. ಹ್ಮ್ ಯಾಕಂದರೆ ಟ್ರೆಂಡ್ ಲೈನಿಂದನೂ ರೆಸಿಸ್ಟ್ ಆಗ್ತಾ ಇದೆ ಪ್ರೈಸು. ಆಮೇಲೆ 4 hour ಒಳಗಡೆನೂ ಒಂಥರ ಬೇರಿಶ್ನೆಸ್ ಇದೆ. ಡೈಲಿ ಟೈಮ್ ಫ್ರೇಮ್ ನೋಡಿದ್ವಿ ಅಂತಂದರೆ ಲೈಕ್ ಆಲ್ರೆಡಿ ಪ್ರೀವಿಯಸ್ ಕ್ಯಾಂಡಲ್ ಏನಾಗಿದೆ, ರೆಡ್ಡೇ ಕ್ಲೋಸ್ ಆಗಿದೆ. ಕೈಂಡ್ ಆಫ್ ಎಂಗಲ್ಫಿಂಗೆ, ಬಟ್ ಇನ್ನೊಂದು ಚೂರು ಕ್ಯಾಂಡಲ್ ತಳಗಡೆ ಕ್ಲೋಸ್ ಆಗಬೇಕಾಗಿತ್ತು ಅಷ್ಟೇ. ಎಂ ಪ್ಯಾಟರ್ನ್ ತನಕ ಕ್ಲೋಸ್ ಆಗಿದೆ. ಫಸ್ಟ್ ಇಂಪಲ್ಸು, ಕರೆಕ್ಷನ್ನು, ಇಂಪಲ್ಸು, ಕಂಟಿನ್ಯೂಷನ್ ಆಗ್ಬೋದು. ಲೆಟ್ಸ್ ಸಿ ಬ್ರೋ ಏನಾಗುತ್ತೆ ಅಂತ. ನಾನು 2 ಪೇರ್ ಮಾಡ್ತೀನಿ. ಓಕೆ ಬ್ರೋ. ಸ್ಕ್ರೀನ್ ಶೇರ್ ಮಾಡ್ತಾ ಇದ್ದೀನಿ. ಶೇರ್ ಆಗ್ತದಾ? ಸ್ಕ್ರೀನ್ ಶೇರ್ ಆಗ್ತದಲ್ಲ? ಹಾಂ ಕಾಣಿಸ್ತೈತೆ. ಓಕೆ. ಫಸ್ಟ್ ಜಿ ಬಿ ಪಿ ಮಾಡೋಣ. ಡೈಲಿಂದ ಸ್ಟಾರ್ಟ್ ಮಾಡೋಣ. ಡೈಲಿಯಲ್ಲಿ ನನಗೆ ಕಾಣಿಸ್ತಿರೋದು ಇವಾಗ ಸದ್ಯಕ್ಕೆ ಇಲ್ಲಿಂದ ಸೆಲ್ಲರ್ಸ್ ಇದ್ದಾರೆ, ಹ್ಞೂ ಬಯರ್ಸ್ ಇಲ್ಲಿಂದ ಇದ್ದಾರೆ.
ಒಂದ್ಸತಿ ವೀಕ್ಲಿಯಲ್ಲೂ ನೋಡ್ಕೊಂಡ್ಬಿಡ್ತೀನಿ ಕನ್ಫರ್ಮೇಶನ್ಗೆ. ಓಕೆ. ವೀಕ್ಲಿಯಲ್ಲಿ ಬೈಯರ್ಸ್ ಲಾಸ್ಟ್ ಇಲ್ಲಿ ಬ್ರೇಕ್ಔಟ್ ಆಗಿ ಸ್ವಲ್ಪ ಮೇಲೋಗಿ ತಿರ್ಗಾ ಬಂದಿದೆ. ಸೊ ಸೆಲ್ಲರ್ಸ್ ಅಂದ್ರೆ ವೀಕ್ಲಿಯಲ್ಲಿ ಇರೋದು ಇಲ್ಲಿಂದ ವೀಕ್ಲಿಯಲ್ಲಿ ಇದ್ದಾರೆ, ಅಷ್ಟು ಸಾಕು. ಡೈಲಿ ಇಲ್ಲಿ ಪ್ರೀವಿಯಸ್ ಬೈ ಸೆಲ್ಲರ್ಸ್ ಎಂಟರ್ ಆಗಿದ್ರು ಈ ಝೋನ್ ಇಂದ, ಹಾಂ ಬ್ರೋ. ಆ ಝೋನ್ ಅಲ್ಲೇ ಇದೆ ಇವಾಗ. ಸೊ ಯಾರಾದ್ರೂ ಬೈಯಿಂಗ್ ಎಂಟ್ರಿ ಆಗ್ಬೇಕು ಅಂದ್ರೆ ಸೆಲ್ಲಿಂಗ್, ಬೈಯಿಂಗ್ ಎಂಟ್ರಿ ಆಗ್ಬೇಕಂದ್ರೆ ಅವರು ಈ ಲೆವೆಲ್ ದಾಟಿ ಆದ್ಮೇಲೆ ಬೈಯಿಂಗ್ ಎಂಟ್ರಿ ಆಗ್ಬೇಕಾಗತ್ತೆ. ಓಕೆ. ಒಂದ್ ಹೌದು. ಇವಾಗ ನನ್ಗೆ ಹೆಂಗ್ ಕಾಣಿಸ್ತದೆ ಅಂದ್ರೆ, 1 ಅವರ್ ಸೆಲ್ಲಿಂಗ್ ಅಲ್ಲಿ 1 ಅವರ್ ಲೈಕ್ ಪೊಸಿಷನ್ಸ್ ಹೋಲ್ಡ್ ಮಾಡ್ತೀನಿ ಅಂದ್ರೆ ಅವರೆಲ್ಲ ಸೆಲ್ಲಿಂಗ್ ಅಲ್ಲಿ ಹೋಲ್ಡ್ ಮಾಡ್ಬೇಕಂದ್ರೆ ಅವ್ರು ಇದ್ರ ಕೆಳಗಡೆನೆ ಬರ್ಬೇಕು, ಪ್ರೈಸ್ ಇದ್ರ ಕೆಳಗಡೆನೆ ಅವರೆಲ್ಲ ನೋಡ್ಬೇಕು ಇದೆಲ್ಲ. ಬಟ್ ಇಲ್ಲ ಟ್ರಾವೆಲ್ ಮಾಡ್ಬೇಕು ಅಂದ್ರೆ ಅದಕ್ಕೆ ತುಂಬಾ ಟೈಮು ಬೇಕಾಗುತ್ತೆ ಮಾರ್ಕೆಟ್ಗೆ. ಬಯರ್ಸ್ ಇಲ್ಲಿಂದ ಸ್ಟಾರ್ಟ್ ಆಗಿದ್ದಾರೆ, ಫಸ್ಟ್ ಬಯರ್ಸ್ ಇಲ್ಲಿಂದಾನು ಇದ್ದಾರೆ, ಹಾಂ ಮತ್ತೆ ಬ್ರೋ. ಸೆಲ್ಲರ್ಸ್ ಇಲ್ಲಿಂದ ಟ್ರೈ ಮಾಡ್ತಾ ಇದಾರೆ ಪುಷ್ ಮಾಡಕ್ಕೆ, ಈ ಲೆವೆಲ್ ಇಂದ ಪುಷ್ ಮಾಡ್ತಾ ಇದ್ದಾರೆ. ಬಟ್ ಆಗ್ತಾ ಇಲ್ಲ. ಯಾವಾಗ ಇದು ಇಲ್ಲಿ ಸೆಲ್ಲರ್ಸ್ ನ ಇಲ್ಲಿರೋ ಬಯರ್ಸ್ ನ ಪುಷ್ ಮಾಡಕ್ ನೋಡ್ದಾಗೆಲ್ಲ ಬಯರ್ಸ್ ತಿರ್ಗಾ ತಿರ್ಗಾ ಎಂಟರ್ ಆಗ್ತಾ ಇದ್ದಾರೆ. ಸೊ ನನ್ ಇವಾಗ ಇನ್ ಕೇಸ್ ಏನಾರ ಬೈಯಿಂಗ್ ಹೋಗ್ಬೇಕು ಅಂದ್ರೆ ಈ ಲೆವೆಲ್ ನ ಫಸ್ಟ್ ಬ್ರೇಕ್ ಆಗ್ಬೇಕು, ಆಮೇಲೆ ಈ ತರ ಇಲ್ಲಿವರೆಗೂ ತಗೊಬಹುದು ಟಾರ್ಗೆಟ್ಸ್ ಓಕೆ. ಇವತ್ತು ಇಂಟ್ರಾಡೇಗೆ. ಆಮೇಲೆ ಡೈಲಿಯಲ್ಲಿ ನಾವು ಕ್ಲೋಸಿಂಗ್ ನೋಡ್ಬೇಕು, ಯಾಕಂದ್ರೆ ಇದು ಡೈಲಿ ರೆಸಿಸ್ಟೆನ್ಸ್ ಇತ್ತು ನಮ್ದು. 4 ಅವರ್ ರೆಸಿಸ್ಟೆನ್ಸ್ ಅಂತೂ ಬ್ರೇಕ್ ಆಗಿದೆ, ಬ್ರೇಕ್ ಆಗಿ ಅಲ್ಲೇ ಲೈಕ್ ಕನ್ಸೋಲ್ಡೇಟ್ ಆಗ್ತದೆ ಈ ಝೋನ್ ಅಲ್ಲೇನೆ. ಈ ಬ್ರೇಕ್ಔಟ್ ಕೊಟ್ಟಿದ ತಕ್ಷಣ ಒಂದು ಅಪ್ ಸೈಡ್ ಮೂವ್ ನೋಡ್ಬೋದು ನಾವು ಇವತ್ತು. ಇಲ್ಲಿವರೆಗೂ ಅಂತೂ ಟ್ರಾವೆಲ್ ಆಗೋದು ಡೌಟ್. ಇನ್ ಕೇಸ್ ಬೀಳ್ಬೇಕು ಅದು ಮಾರ್ಕೆಟ್ ಸಡನ್ ಆಗಂತೂ ಬೀಳಕ್ ಚಾನ್ಸ್ ಇಲ್ಲ. ಬರ್ಬೇಕಂದ್ರೆ ತಿರ್ಗಾ ದೊಡ್ಡ ದೊಡ್ಡ ಸೆಲ್ಲಿಂಗ್ ಬರ್ಬೇಕಿತ್ತು ಇಲ್ಲಿ ನಾವು ನೋಡಿದ್ರೆ. ಇನ್ ಕೇಸ್ ಅವ್ರ ಏನಾರ ಸೆಲ್ಲಿಂಗ್ ಇವತ್ತು ಮಾರ್ಕೆಟ್ ಸೆಲ್ಲಿಂಗ್ ಅಲ್ಲಿ ಇದ್ದಿದ್ರೆ ಬಿಗ್ ಬಿಗ್ ರೆಡ್ ಕ್ಯಾಂಡಲ್ಸ್ ನಾವು ನೋಡ್ಬೇಕಿತ್ತು. ಅಂದ್ರೆ ಒಂದೊಂದ್ ಕ್ಯಾಂಡಲ್ ಲೈಕ್ ಹಿಂಗೆ ಇಷ್ಟಿಷ್ಟು ದೊಡ್ಡ ದೊಡ್ಡದಾದ್ರೆ ಇರ್ಬೇಕಿತ್ತು. ಬಟ್ ಇಲ್ಲಿ ನಾವು ನೋಡ್ತಾ ಇರೋದೆಲ್ಲ ಚಿಕ್ಕ ಚಿಕ್ಕ ಕ್ಯಾಂಡಲ್ಸ್, ಚಿಕ್ಕ ಚಿಕ್ಕ ಕ್ಯಾಂಡಲ್ಸೇ ಆಗ್ತದೆ. ಸೊ ಈ ಝೋನು ಸ್ವಲ್ಪ ಏನು ಮ್ಯಾನಿಪುಲೇಷನ್ ಆಗ್ತದೆ. ಈ ಝೋನಲ್ಲಿ ಕನ್ಸಲ್ಟೇಷನ್ ರೇಂಜ್ ಅಲ್ಲಿ ಇದೆ. ಹಾಂ ಬ್ರೋ. ಇಲ್ಲೆಲ್ಲ ಸ್ಟಾಪ್ ಲಾಸ್ ನೋಡ್ಬೋದು ಎಷ್ಟು ನಿಯರ್ ಇದೆ ಈ ಸ್ಟಾಪ್ ಲಾಸಸ್, ಇದು ತುಂಬಾ ಫಾರ್ ಇದೆ. ಸೊ ನಾವು ಇದು ಬ್ರೇಕ್ ಆಗೋ ಚಾನ್ಸಸ್ ನೋಡ್ಬೋದು. ಇನ್ ಕೇಸ್ ಬ್ರೇಕ್ ಆದ್ರೂ ಸೆಲ್ಲಿಂಗ್ ಬರ್ಬೇಕು ಅಂದ್ರೆ ಹಿಂಗ್ ಹೋಗ್ಬೇಕು, ತಿರ್ಗಾ ಇಲ್ಲಿ ವಿಕ್ ಫಾರ್ಮ್ಯಾಟ್ ಅಲ್ಲಿ ಏನಾರ ಕ್ರಿಯೇಟ್ ಆಗ್ಬಿಟ್ರೆ ಲೈಕ್ ಹ್ಮ್. ಬ್ರೇಕ್ ಆಯ್ತು ಬಟ್ ಕ್ಲೋಸ್ ಮಾಡಕ್ಕಾಗಿಲ್ಲ, ಮೇಲ್ಗಡೆನೆ ಕ್ಲೋಸ್ ಮಾಡಕ್ಕಾಗಿಲ್ಲ, ಅದ್ ಬಂದ್ ತಿರ್ಗಾ ಕೆಳಗಡೆ ಕ್ಲೋಸ್ ಆಗ್ಬಿಡ್ತು. ಈ ತರ ಟೈಮ್ ಅಲ್ಲಿ ನಾವು ಸೆಲ್ಲಿಂಗ್ ಗೆ ಎಂಟ್ರಿ ಆಗ್ಬೋದು. ಇನ್ ಕೇಸ್ ಸೆಲ್ಲಿಂಗ್ ಹೋಗ್ಬೇಕು ಅಂದ್ರೆ ಹಿಂಗ್ ಸ್ಟಾಪ್ ಲಾಸ್ ಇಕ್ಕೊಂಡು ಫಸ್ಟ್ ಟಾರ್ಗೆಟ್ ಇದು ಇಕ್ಕೊಬಹುದು, ಸೆಕೆಂಡ್ ಟಾರ್ಗೆಟ್ ಇಲ್ಲಿವರೆಗೂ ಇಕ್ಕೊಬಹುದು. ಓಕೆ. ಮಾರ್ಕೆಟ್ ಫಸ್ಟ್ ಈ ಲೆವೆಲ್ ನ ಬ್ರೇಕ್ ಮಾಡಬೇಕು. ಮಾರ್ಕೆಟ್ಗೆ ಮೂವ್ಮೆಂಟ್ ಆಗ್ಬೇಕು ಅಂದ್ರೆ ಇವಾಗ ಯಾರ್ದಾದ್ರೂ ಸ್ಟಾಪ್ ಲಾಸ್ ತಗೊಬೇಕು. ಇಲ್ಲೆಲ್ಲೇ ನೋಡಿದ್ರು ಈ ಸ್ಟಾಪ್ ಲಾಸ್ ತಗೊಂಡಿಲ್ಲ, ಇದು ಫಸ್ಟ್ ಸ್ಟಾಪ್ ಲಾಸ್ ಇರುತ್ತೆ. ಸೆಲ್ಲಿಂಗ್ ಎಂಟರ್ ಆಗಿದ್ರೆ ಹಾಂ ಬ್ರೋ. ಇದಾಗಿಲ್ಲ. ಸೆ ಇವಾಗ ಈ ಬ್ರೇಕ್ಔಟ್ಗೆ ಇಲ್ಲಿಂದ ಬ್ರೇಕ್ಔಟ್ ಆಯ್ತು ಅಂತ ತಗೊಂಡ್ರು ಅವ್ರ ಸ್ಟಾಪ್ ಲಾಸ್ ಇಲ್ಲಿವರೆಗೂ ಇರ್ತಾ ಇತ್ತು ಈ ಝೋನ್. ಬಟ್ ಅದೂ ಆಗಿಲ್ಲ, ಇನ್ನ ಸ್ಟಾಪ್ ಲಾಸಸ್ ಹಿಟ್ ಆಗಿಲ್ಲ. ಸೊ ಈ ಝೋನ್ ಒಂದ್ ಸ್ವಲ್ಪ ಇಂಪಾರ್ಟೆಂಟ್ ಝೋನ್ ಇರುತ್ತೆ ಈ ಈ ಟ್ರೆಂಡ್ ಲೈನ್ ತರ. ಹಿಂಗ್ ಟ್ರೆಂಡ್ ಲೈನ್ ಇದು GBP. ಇವತ್ತು ನನ್ಗೆ ಅನ್ಸ್ತಾ ಇರೋದು
ಸೆಲ್ಲಿಂಗ್ ಯಾರೇ ನೋಡಿದ್ರು ಕೆಳಗಡೆಯಿಂದ ನೋಡ್ಬೇಕು, ಅದಕ್ಕೆ ಸೆಲ್ಲಿಂಗ್ ಅಷ್ಟೊಂದು ಇಲ್ಲ ಅನ್ಸುತ್ತೆ ನನ್ಗೆ. ಮತ್ತೆ ಇನ್ನೊಂದು ರೆಸಿಸ್ಟೆನ್ಸ್ ಇಲ್ಲ ಆಗ್ತದೆ, ಇದು ಯಾವುದು 4R. ಸೊ 4R ಅಲ್ಲಿ ನೋಡಿದ್ರೆ ಹಾ ಬ್ರೇಕ್ಔಟ್ ಕೊಟ್ಟಿದೆ, ಬ್ರೇಕ್ಔಟ್ ಸ್ಟ್ರಾಂಗ್ ಬ್ರೇಕ್ಔಟ್ ಕೊಟ್ಟಿದೆ 4 hours ಅಲ್ಲಿ. ಇದೇನಾದ್ರೂ ವಿಕ್ ಆಗ್ಬಿಟ್ಟಿದ್ರೆ ಇಲ್ಲಿಂದ ಸೆಲ್ಲಿಂಗ್ ಬರೋ ಚಾನ್ಸಸ್ ಇತ್ತು. ಬಟ್ ಇದು ವಿಕ್ ಕೊಟ್ಟಿಲ್ಲ, ಸೊ ಸ್ಟ್ರಾಂಗ್ ಬ್ರೇಕ್ಔಟ್ ಇರೋದಕ್ಕೆ ಹೈಯರ್ ಲೋ ಕ್ರಿಯೇಟ್ ಮಾಡ್ಕೊಂಡು ಹೈಯರ್ ಆಗಿ ಹೋಗ್ತಾ ಇದೆ ಇದು ಇವಾಗ. ಓಕೆ. ಇದು ಈ GBP. ಸೊ USD ಅಂದ್ರೆ ಹಾ ಈಗಲೇ ಜಸ್ಟ್ ಕನ್ಫರ್ಮೇಶನ್ಗೆ ಹಾ ಇಲ್ಲಿಂದ ಸೆಲ್ಲರ್ಸ್ ಎಂಟ್ರ್ ಆಗ್ಬಿಟ್ಟಿದ್ರು, ಬಟ್ ತಿರ್ಗಾ ಮೇಲ್ ಹೋಗಿದ್ದ ಮಾರ್ಕೆಟ್. ತಿರ್ಗಾ ಸೆಲ್ಲರ್ಸ್ ಪುಷ್ ಮಾಡಕ್ ನೋಡಿದ್ರು, ಬಟ್ ಬಯರ್ಸ್ ಎಂಟ್ರಿ ಆಗಿ ಎಂಟ್ರಿ ಆಗಿದ್ದಾರೆ ಇಲ್ಲಿಂದ. ಇಲ್ಲಿಂದ ಬಯರ್ಸ್ ಎಂಟ್ರಿ ಆಗ್ಬಿಟ್ರು. ಸೊ ವೀಕ್ಲಿ ಸ್ಟ್ರಕ್ಚರ್ ಅಂತೂ ಕಾಣಿಸ್ತಾ ಇಲ್ಲ, ಅಂದ್ರೆ ಲೋವರ್ ಹೈ ಲೋವರ್ ಲೋನೇ ಮಾಡ್ತು, ತಿರ್ಗಾ ಲೋವರ್ ಹೈ ಮಾಡ್ಕೊಂಡು ಕೆಳಗಡೆ ಹೋಗಕ್ ನೋಡಿದ್ರು, ಬಟ್ ಬಯರ್ಸ್ ಪುಷ್ ಮಾಡ್ಬಿಟ್ಟಿದ್ದಾರೆ. ಡೈಲಿ ಬಂದ್ ನೋಡಿದ್ರ ನಮ್ಗೆ ಇವಾಗ ಸದ್ಯಕ್ಕೆ ಸೆಲ್ಲರ್ ಸ್ಟಾರ್ಟ್ ಆಗಿರೋ ಡೈಲಿ ಟೈಮ್ ಫ್ರೇಮ್ ಅಲ್ಲಿ ಇಲ್ಲಿಂದ ಸೆಲ್ಲರ್ ಸ್ಟಾರ್ಟ್ ಆಗಿದ್ದಾರೆ, ಹಾ ಬ್ರೋ. ಬಯರ್ಸ್ ಇಲ್ಲಿಂದ ಸ್ಟಾರ್ಟ್ ಆಗಿದ್ದಾರೆ. ಇಲ್ಲಿ 4 hours ಅಲ್ಲಿ ಬಯರ್ಸ್ ಇಲ್ಲಿದ್ರು, ಸೆಲ್ಲರ್ಸ್ ಇಲ್ಲಿದ್ರು, ಬಯರ್ಸ್ ಇಲ್ಲಿಂದ ಸ್ಟಾರ್ಟ್ ಆಗಿದ್ದಾರೆ. ಹಾ ಬ್ರೋ. 1 hour ಅಲ್ಲಿ ನೋಡ್ರೆ ಕನ್ಸೋಲ್ಟೇಷನ್ ರೇಂಜ್, ಇದನ್ನು ಕನ್ಸೋಲ್ಟೇಷನ್ ಅಲ್ಲೇ ಇದೆ. GBP ಇವಾಗ ಹೆಂಗ್ ನಾವು ಕನ್ಸೋಲ್ಟೇಷನ್ ನೋಡಿದ್ರು ಹಾ ಹಾಗೇನೆ ಬ್ರೋ. ಇದೆ, ಬಟ್ ಇದು ಅದು 4 hour ರೆಸಿಸ್ಟೆನ್ಸ್ ಹತ್ರ ಇದೆ. ಇದಿನ್ನ ಹ್ಮ್. 4 hour ರೆಸಿಸ್ಟೆನ್ಸ್ಗೆ ಆಗಿಲ್ಲ, ಅಲ್ಲಿವರೆಗೂ ಹೋಗಿಲ್ಲ, ಮೂವ್ ಆಗಿಲ್ಲ. ಇದನ್ನ ಝೋನ್ ಆಗಿ ತಗೊಂಡ್ರು ನಾವು ಇಲ್ಲಿವರೆಗೂ ತಗೊಬಹುದು. ಇನ್ ಕೇಸ್ ಓಕೆ. ಮಾರ್ಕೆಟ್ ಇವತ್ತು ಇಲ್ಲಿವರೆಗೂ ಬರೋ ಚಾನ್ಸಸ್ ಇದೆ. ಲೈಕ್ ಇದು ಕನ್ಫರ್ಮೇಶನ್ಗೆ ನಾವು ಇಲ್ಲಿ ವೇಟ್ ಮಾಡ್ಬೇಕು, ಈ ಕ್ಯಾಂಡಲ್ ಹೆಂಗ್ ಕ್ಲೋಸ್ ಆಗುತ್ತೆ. ಹಾ ಇದಂತೂ ಬ್ರೋ. ವಿಕ್ ಆಗೋಯ್ತು. ಓಕೆ. ಲೈಕ್ ಇನ್ನೂ ಒಂದ್ ಕ್ಯಾಂಡಲ್ ನೋಡ್ಬೋದು, ಇನ್ನೂ ಒಂದ್ ಕ್ಯಾಂಡಲ್, ಯಾಕಂದ್ರೆ ಇದು ಬೈಯಿಂಗ್ ಅಲ್ಲೇ ಇರೋದಕ್ಕೆ ಇನ್ನೊಂದ್ ಕ್ಯಾಂಡಲ್ ತಗೊಬಹುದು. ಇಲ್ಲೇಂದ್ರ ಕ್ಲೋಸಿಂಗ್ ಕೊಟ್ರೆ ನಾವು ಇವತ್ತು ಇಲ್ಲಿಂದ ಇಲ್ಲಿವರೆಗೂ ತಗೊಬಹುದು ಟೇಕ್ ಪ್ರಾಫಿಟ್ಸ್, ಈ ಝೋನ್ ಓಕೆ. ಇಲ್ಲ ಈ ಝೋನ್ ವರ್ಗೂ. ವಿಕ್ ಆಗಿರೋದ್ರಿಂದ 1 hour ಅಲ್ಲಿ ಇದು ತುಂಬಾ ಲೈಕ್ ಇವ್ರದೆಲ್ಲ ಸ್ಟಾಪ್ ಲಾಸಸ್ ಇವಾಗ ಇಲ್ಲಿ ಹೋಗ್ಬಿಟ್ಟಿರುತ್ತೆ. ಇವಾಗ ಏನಾದ್ರೂ ನಾವು ಬೈಯಿಂಗ್ ನೋಡ್ತಾ ಇದೀರ ಅಂದ್ರೆ ಇದ್ರ ಮೇಲೆ ಕ್ಲೋಸಿಂಗ್ ಕೊಡ್ಬೇಕು. ಇದು ಕ್ಲೋಸಿಂಗ್ ಕೊಟ್ಬಿಟ್ರೆ ನಾವು ಈಸಿಯಾಗಿ ಇವತ್ತು ಬೈಯಿಂಗ್ ಹೋಗ್ಬೋದು, ಮಾರ್ಕೆಟ್ ಬೈಯಿಂಗ್ ಸೈಡ್ ಪ್ಲಾನ್ ಮಾಡ್ಬೋದು. ಬಟ್ ಎಲ್ಲಿವರೆಗೂ ಈ ಝೋನ್ ಬ್ರೇಕ್ ಆಗಲ್ಲ ಅಲ್ಲಿವರೆಗೂ ಇನ್ನ ಬಯರ್ಸ್ ಕನ್ಫರ್ಮ್ ಆಗಿಲ್ಲ, ಯಾಕಂದ್ರೆ ಟ್ರೈ ಮಾಡಿದ್ರು ಈ ಝೋನ್ ನ ಬ್ರೇಕ್ ಮಾಡಕ್ಕೆ, ಯಾವಾಗ ಆಗಿಲ್ವೋ ಸೆಲ್ಲರ್ಸ್ ಅಂತೂ ಇಲ್ಲಿಂದ ಸ್ಟಾರ್ಟ್ ಆಗಿರೋರು ಇವಾಗ ಸ್ಟಾಪ್ ಲಾಸಸ್ ನ ಇಲ್ಲಿಕೊಂಡು ವೇಟ್ ಮಾಡ್ತಾ ಇರ್ತಾರೆ. ಇದನ್ನ ಏನಾದ್ರೂ ಬ್ರೇಕ್ ಆಗಿ ಈ ತರ ಒಂದು ಗ್ರೀನ್ ಕ್ಯಾಂಡಲ್ ಕೊಟ್ರೆ ಇವತ್ ಬೈಯಿಂಗ್ ಪ್ಲಾನ್ ಮಾಡ್ಬೋದು ಹಿಂಗ್ ಹೋದ್ರೆ. ಇನ್ ಕೇಸ್ ಸೆಲ್ಲಿಂಗ್ ಬಂದ್ರೆ ಫಸ್ಟ್ ಅದು ಇದನ್ನ ಬ್ರೇಕ್ ಮಾಡ್ಬೇಕು, ಈ ಹ್ಮ್. ಲೆವೆಲ್ನ. ಈ ತರ ರೆಡ್ ಕ್ಯಾಂಡಲ್ ಸ್ಟ್ರಾಂಗ್ ಕ್ಯಾಂಡಲ್ ಸಿಗ್ಬೇಕು. ಇದನ್ನು ಹಿಂಗೆ ಕ್ಯಾಂಡಲ್ ಕ್ಲೋಸ್ ಆಗ್ಬಿಟ್ಟು ತಿರ್ಗಾ ಹಿಂಗೆ ಬಂದು ಕ್ಲೋಸ್ ಆಗ್ಬಿಟ್ರೆ, ಯಾಕಂದ್ರೆ 1 hour ರೆಸಿಸ್ಟೆನ್ಸ್ 1 hour ಸಪೋರ್ಟ್ ನೋಡ್ತಾ ಇದೀರಿ ನಾವು ಇವಾಗ. ಇದು ಓಕೆ. 1 hour ನಾನ್ ಯಾವ ಟೈಮಲ್ಲಿ ನೋಡ್ತಾ ಇದೀರೋ ಅದೇ ಟೈಮ್ದು ನಾವು ಕ್ಯಾಂಡಲ್ ಓಪನ್ ಕ್ಲೋಸು ಎಲ್ಲ ನೋಡ್ಬೇಕಾಗುತ್ತೆ. ಇವಾಗ ನಾವು 1 hourದು ರೆಸಿಸ್ಟೆನ್ಸ್ ಹಾಕೊಂಡು, ಒನ್ ಹ್ಮ್. ಅವರ್ ರೆಸಿಸ್ಟೆನ್ಸ್ 1 hour ಸಪೋರ್ಟ್ ತಗೊಂಡು ನಾವ್ ಇನ್ ಕೇಸ್ ಏನಾರ 15 minutes ಅಲ್ಲಿ ಹೋಗಿ ನೋಡ್ತಾ ಇದೀರಿ ನೋಡಿ, ಇಲ್ಲಿ ಸ್ಟ್ರಾಂಗ್ ಬ್ರೇಕ್ಔಟ್ ಆಯ್ತು, ಬಟ್ ಯಾರಾದ್ರೂ ಇಲ್ಲಿ ಎಂಟರ್ ಆಗಿದ್ರೆ ತಿರ್ಗಾ ಅದು ಟ್ರಾಪ್ ಮಾಡಿ ಹಿಂಗ್ ಬರ್ತಾ ಇತ್ತು. ಅದೇ ಅವ್ರೇನಾದ್ರ 1 hour ರೆಸಿಸ್ಟೆನ್ಸ್ ಇರೋದು 1 hour ಅಲ್ಲೇ ವೇಟ್ ಮಾಡಿದ್ರೆ ಇದಿನ್ನ ನಮ್ಗೆ ಟ್ರಿಗರ್ ಮಾಡಿಲ್ಲ ಬೈಯಿಂಗ್ ಸೈಡ್ ಹೋಗಕ್ಕೆ. ಸೊ ಕ್ಲೋಸಿಂಗ್ ಆಗ್ಲಿಲ್ಲ ಮೇಲ್ಗಡೆ. ಹೌದು. ಸೊ ಇನ್ನೂ ಒಂದ್ ಕ್ಯಾಂಡಲ್ ನೋಡ್ಬೋದು, ಇನ್ನೊಂದ್ ಕ್ಯಾಂಡಲ್ ಅಲ್ಲಿ ಇದೇನಾದ್ರ ಇಲ್ಲಿವರೆಗೂ ಸ್ವಲ್ಪ ಇಲ್ಲಿ ಸೆಲ್ಲರ್ಸ್ ಇದಾರೆ ಈ ಸೈಡ್, ಇಲ್ಲಿಂದ ಸೆಲ್ಲರ್ಸ್ ಸ್ವಲ್ಪ ಎಂಟ್ರಿ ಆಗಕ್ ಟ್ರೈ ಮಾಡಿದ್ದಾರೆ. ಈ ಸೆಲ್ಲರ್ಸ್ ಹೌದು. ಹೋಗ್ಬಿಟ್ರೆ ನಾವು ಒಂದ್ ದೊಡ್ಡ ಮೂವ್ ನೋಡ್ಬೋದು, ದೊಡ್ಡದು ಇಲ್ಲ ಒಂದು ಕಂಟಿನ್ಯೂಯೇಷನ್ ಪ್ಯಾಟರ್ನ್ ನೋಡ್ಬೋದು, ಕಂಟಿನ್ಯೂಯೇಷನ್ ಟ್ರೆಂಡ್. ಇವ್ರು ಎಸ್ ಜಿ ಇನ್ ಕೇಸ್ ಸೆಲ್ಲಿಂಗ್ ಹೋದ್ರು ತಿರ್ಗಾ
ಇದು 1 ಅವರ್ ಅಂದ್ರೆ ತಿರ್ಗಾ ಝೋನ್ಸೇ ಇಲ್ಲ ಅವರು. ಆಲ್ಮೋಸ್ಟ್ 4 ಅವರ್ಸ್ ಅಲ್ಲಿ ಬೈಯರ್ಸ್ ಇಲ್ಲಿಂದ ಇದ್ದಾರೆ. 1 ಅವರ್ ಅಲ್ಲಿ ಇಲ್ಲಿ ಲಿಕ್ವಿಡಿಟಿ ಗ್ರಾಬ್ ಮಾಡಿ ಮೇಲ್ ಹೋಗ್ಬೋದು. ಯಾಕಂದ್ರೆ ಇಷ್ಟು ದೊಡ್ಡ ಮೂವ್ ಅಂತೂ ಸರಿ. 15 ಮಿನಿಟ್ಸ್. ಹಾ, 15 ಮಿನಿಟ್ಸ್. ನಾವು ಪ್ರೀವಿಯಸ್ ಡೇ ಸಪೋರ್ಟ್ ನೋಡಿದ್ರೆ ಲಾಸ್ಟ್ ಸಪೋರ್ಟ್ ಕ್ರಿಯೇಟ್ ಆಗಿದ್ದು ಇಲ್ಲಿಂದ ಬಯರ್ಸ್ ಟ್ರೈ ಮಾಡಿದ್ರು. ಹಾ ಬಟ್ ಬ್ರೋ. ಅದೆಲ್ಲ ತುಂಬಾ ಕನ್ಸಲ್ಟೇಷನ್ ಆಗ್ಬಿಟ್ಟು ಇಲ್ಲಿಗೆ ಬಂದ್ರು. ಇಲ್ಲಿಂದ ಲೈಕ್ 5:30 6 o'clock ಹಂಗೆ ಸ್ಟಾರ್ಟ್ ಆಗಿ ತಿರ್ಗಾ ಮೇಲ್ ಹೋದ್ರು. ಬಟ್ ಅವರೆಲ್ಲ ಇಲ್ಲಿವರೆಗೂ ತಗೊಳಕ್ಕಾಗಿಲ್ಲ, 15 ಮಿನಿಟ್ಸ್ದು ರೆಸಿಸ್ಟೆನ್ಸ್ ತಗೊಳಕ್ಕಾಗಿಲ್ಲ. ಸೊ ತಿರ್ಗಾ ಕೆಳಗಡೆ ಬಂತು. ಆ ರೇಂಜ್ ಇಂದಾನೆ ತಿರ್ಗಾ ಮೇಲ್ ಹೋಗಿದೆ ಇದು. ಸೊ ಬೈಯರ್ಸ್ ಅಂತೂ ಇದ್ದಾರೆ ಈ ಮಾರ್ಕೆಟ್ ಅಲ್ಲಿ. ಬೈಯರ್ಸ್ ಈ ಝೋನ್ ತುಂಬಾ ತುಂಬಾ ಜನ ಇದ್ದಾರೆ. ಈ ಝೋನ್ ಏನಿದೆಲ್ಲ, ಈ ಝೋನಲ್ಲಿ ತುಂಬಾ ಬೈಯರ್ಸ್ ಇದ್ದಾರೆ. ಸೊ ಹಿಂಗ್ ಬಂದು ಹಿಂಗ್ ಹೋಗ್ಬೋದು. ಬಟ್ ನನ್ಗೆ ಪೊಟೆನ್ಶಿಯಲ್ ಬೈಯಿಂಗ್ ಸೈಡ್ ಕಾಣಿಸ್ತಾ ಇದೆ ಇವತ್ತು GBP ಅಲ್ಲಿ. ಬ್ರೋ. ಇವಾಗ ಸದ್ಯಕ್ಕಂತೂ 4 ಅವರ್ಸ್ ಈ ಇದು GBP ಅಲ್ಲಿ ಇದನ್ನ ಬ್ರೇಕ್ ಆಗ್ಬೇಕು ಈ ಲೆವೆಲ್ನ. ಅವಾಗ ಹಾ. ನಾವು ಬೈಯಿಂಗ್ ಸೈಡ್ ಪ್ಲಾನ್ ಮಾಡ್ಬೋದು ಇಂಟ್ರಾಡೇಗೆ. ಇವ್ರು ಎಸ್ ಜಿ ಅಲ್ಲಿ ಯಲ್ಲೂ ಇವಾಗ ಪುಲ್ ಬ್ಯಾಕ್ ಹೋಗ್ತಾ ಇದೆ ನನ್ಗೆ ಗೊತ್ತಿರಂಗೆ. ಪುಲ್ ಬ್ಯಾಕ್ ಆಗಿ ಇಲ್ಲಿಂದ ಇದ್ರ ಮೇಲೆ ಹೋಗಕ್ ಸ್ಟಾರ್ಟ್ ಆಯ್ತು ಅಂದ್ರೆ ನಾವು ಎಂಟ್ರಿ ಆಗ್ಬಿಡ್ಬೋದು ಮಾರ್ಕೆಟ್ ಅಲ್ಲಿ ಬೈಯಿಂಗ್ ಸೈಡ್. ನೆಕ್ಸ್ಟ್ ಇನ್ನೊಂದು USD JPY ಒಂದ್ ನೋಡೋಣ ಹಾ ಬ್ರೋ. ಏನಾಗ್ತದೆ ಮಾರ್ಕೆಟ್ ಅಂತ. ಇದರಲ್ಲಿ ಡೈಲಿ ಟೈಮ್ ಫ್ರೇಮ್ ಬಂದ್ರೆ ಒಂದು ಹೈ ಕ್ರಿಯೇಟ್ ಆಗಿ ಇಲ್ಲಿಂದ ಬ್ರೇಕ್ ಆಯ್ತು. ಅಪ್ ಸೈಡ್ ಇಲ್ಲಿವರೆಗೂ ಇಲ್ಲ. ಓಕೆ, ಬಯರ್ಸ್ ಅಂತೂ ನನ್ಗೆ ಇಲ್ಲಿಂದ ಕಾಣಿಸ್ತಾ ಇದ್ದಾರೆ. ಬಯರ್ಸ್ ಸ್ಟಾರ್ಟ್ ಆಗಿರೋ ಜಾಗ. ಸೆಲ್ಲರ್ಸು ಇಲ್ಲಿಂದ ಕಾಣಿಸ್ತಾ ಇದ್ದಾರೆ ಡೈಲಿ ಟೈಮ್ ಫ್ರೇಮ್ ಅಲ್ಲಿ. ನಾವು ಸ್ವಿಂಗ್ ಹಾಕಿದ್ರು ಅದೇ ತೋರಿಸುತ್ತೆ ಅನ್ಸುತ್ತೆ. ಓಕೆ, ಸೊ ರೀಸೆಂಟ್ ತಗೊಳ್ಳೋಣ. ಇಲ್ಲಿಂದ ಸೆಲ್ಲರ್ ಸ್ಟಾರ್ಟ್ ಆಗಿದ್ದಾರೆ ಮತ್ತೆ ಬೈಯರ್ಸ್ ಇಲ್ಲಿಂದ ಇದ್ರು. ಬಟ್ ಇವಾಗ ಬ್ರೇಕ್ ಆಗ್ತದೆ USD JPY. ಇದೇಂದ್ರೆ ಈ ತರ ಸ್ಟ್ರಾಂಗ್ ಕ್ಯಾಂಡಲ್ ಕೊಟ್ರೆ ನಾವು ಒಂದ್ ಡೌನ್ ಸೈಡ್ ಇಲ್ಲಿವರೆಗೂ ಒಂದ್ ಮೂವ್ ನೋಡ್ಬೋದು. ಅಂದ್ರೆ ಡೈಲಿ ಒಂದ್ 4-5 ಡೇಸ್ ವರೆಗೂ ಡೌನ್ ಸೈಡ್ ನೋಡ್ಬೋದು USD JPY ಅಲ್ಲಿ. ಅದ್ ಟಾರ್ಗೆಟ್ ಒಂದ್ಸತಿ ಹೇಳ್ಬಿಡ್ತೀನಿ. ಹಾ, ಆಲ್ಮೋಸ್ಟ್ ಇಲ್ಲಿವರೆಗೂ ಡೌನ್ ಟ್ರೆಂಡ್ ಇಲ್ಲಿವರೆಗೂ ಬಂದು ಆಮೇಲೆ ತಿರ್ಗಾ ಮಾರ್ಕೆಟ್ ಮೇಲೆ ಹೋಗ್ಬೋದು. ಹಾ ಬ್ರೋ. USD JPY ಈ ಝೋನ್ ಡೈಲಿ ಟೈಮ್ ಫ್ರೇಮ್ ಅಲ್ಲಿ ಯಾರ್ಯಾರು ಟ್ರೇಡ್ ಮಾಡ್ತಿರ್ತಾರೋ ಅವ್ರಿಗೆ ಈ ಝೋನ್ ಒಂದು ಇಂಪಾರ್ಟೆಂಟ್ ಝೋನ್ ಇರುತ್ತೆ. ಟಾರ್ಗೆಟ್ಸ್ ಇಲ್ಲಿಂದ ಇಲ್ಲಿವರೆಗೂ ಅವ್ರೇಂದ್ರ ಇವಾಗ ಯಾರಾದ್ರ ಡೈಲಿಯಲ್ಲಿ ಈ ತರ ಕ್ಲೋಸ್ ಕೊಟ್ಟಿ ಆದ್ಮೇಲೆ ಏಂದ್ರ ಎಂಟ್ರಿ ಆದ್ರೆ ಸೆಲ್ಲಿಂಗ್ ಎಂಟ್ರಿ ಆದ್ರೆ ಅವ್ರ ಸ್ಟಾಪ್ ಲಾಸ್ ಇಲ್ಲೇ ಇರುತ್ತೆ. ಈ ಕ್ಯಾಂಡಲ್ ಹೈ ಇರುತ್ತೆ, ಇಲ್ಲ ನೆಕ್ಸ್ಟ್ ಕ್ಯಾಂಡಲ್ ಇಲ್ಲಿವರೆಗೂ ಇರುತ್ತೆ. ಟಾರ್ಗೆಟ್ ಇಲ್ಲಿವರೆಗೂ ಇಕ್ಕೊಬೋದು ಡೈಲಿಯಲ್ಲಿ. ಸೊ 4 ಅವರ್ಗೆ ಬಂದ್ರೆ ಹ್ಮ್ ಇದು ಲಾಸ್ಟ್ ಅವ್ರದ್ದು ಸ್ಟಾಪ್ ಲಾಸ್ ಇರುತ್ತೆ. ಇನ್ ಕೇಸ್ ಏನಾರ ಎಂಟರ್ ಆದ್ರೆ ಡೈಲಿ ಟೈಮ್ ಫ್ರೇಮ್ ಅಲ್ಲಿ ಸ್ಟ್ರಾಂಗ್ ಕ್ಯಾಂಡಲ್ ಕೊಟ್ಟು ಅವಾಗ ಹ್ಮ್. ಇಲ್ಲಿಗೆ ಸ್ಟಾಪ್ ಲಾಸ್ ಇಕ್ಕೊಂಡು ಇಲ್ಲಿವರೆಗೂ ಟೇಕ್ ಪ್ರಾಫಿಟ್ಸ್ನ ಇಕ್ಕೊಬೋದು. ಇವಾಗ ಆಲ್ಮೋಸ್ಟ್ ಬೈಯರ್ಸ್ ಬ್ರೇಕ್ ಆಗ್ಬಿಟ್ಟಿದ್ದಾರೆ ಇದರಲ್ಲಿ 4 ಅವರ್ಸ್ ಅಲ್ಲೂ. ರೀಟೆಸ್ಟ್ ಕಾಯ್ತಾ ಇದೆ. ರೀಟೆಸ್ಟ್ ಆಗಿದೆ, ಲೈಕ್ ಕನ್ಸಲ್ಟೇಷನ್ ಆಗಿ ಇನ್ನೊಂದು ಟೈಮ್ ಸ್ಪೆಂಡ್ ಮಾಡು ಬೀಳ್ಬೋದು. ಹ್ಮ್ ಈ ಝೋನ್ ಡೈಲಿ ಟೈಮ್ ಫ್ರೇಮ್ ಅಲ್ಲಿ ಇದು ಇಂಪಾರ್ಟೆಂಟ್ ಆಗುತ್ತೆ. ಇವಾಗ ಆಲ್ಮೋಸ್ಟ್ ಬ್ರೇಕ್ ಆಗಿದೆ, ಈ ತರ ರೆಡ್ ಕ್ಯಾಂಡಲ್ ಬಂದ್ಬಿಟ್ಟಿದೆ. ಹಾ ಬ್ರೋ. ಹಿಂಗ್ ರೆಡ್ ಕ್ಯಾಂಡಲ್ ಅಂದ್ರೆ ಇನ್ನ ಇದು ಫಾರ್ಮ್ ಆಗಿಲ್ಲ, ಹ್ಮ್. ಜಸ್ಟ್ ಇದು ಈ ತರ ಬಂದಿದೆ ಕೆಳಗಡೆ. ಬಟ್ ಹ್ಮ್. ಇದೇನಾದ್ರ ಲೈಕ್ ಇಲ್ಲಿಂದ ಸ್ಟಾರ್ಟ್ ಆಗಿದೆ ಅನ್ಕೊಳ್ಳೋಣ. ಹ್ಮ್. ಇಲ್ಲಿಂದ ಹಿಂಗ್ ಒಂದ್ ರೆಡ್ ಕ್ಯಾಂಡಲ್ ಕೊಟ್ಟಿದ್ದೆ. ಇದು ಸಸ್ಟೈನ್ ಆಗ್ಬೇಕು. ಈ ಕ್ಯಾಂಡಲ್ ಸಸ್ಟೈನ್ ಆದ್ರೆ ಇದ್ರ ಕೆಳಗಡೆ ಕ್ಲೋಸಿಂಗ್ ಇಲ್ಲಿ ಇಲ್ಲಿ ಎಲ್ಲಾದ್ರೂ ಇಲ್ಲಿವರೆಗೂ ಕೊಟ್ರು ನಾವು ಸೆಲ್ಲಿಂಗ್ ಪ್ಲಾನ್ ಮಾಡ್ಬೋದು. ಇನ್ ಕೇಸ್ ಅಂದ್ರೆ ಇವತ್ತು ಒಂದ್ ಕ್ಯಾಂಡಲ್ ಇಲ್ಲ ನಾಳೆ 2 ಕ್ಯಾಂಡಲ್ಸ್ ಒಳಗಡೆನೆ ಇದೆ ಅಂದ್ರೆ ಇದ್ರ ಮೇಲ್ಗಡೆ ಬಂದ್ಬಿಟ್ರೆ ಈ ಹ್ಮ್. ಝೋನ್ ಮೇಲೆ. ಸೊ ಕಂಪ್ಲೀಟ್ಲಿ. ಅವಾಗ ನಾವು
ಬೈಯಿಂಗ್ ಪ್ಲಾನ್ಸ್ ಮಾಡ್ಬೋದು. ಯಾಕಂದ್ರೆ ಇಲ್ಲಿರೋರ್ದೆಲ್ಲಾರ್ದು ಲಿಕ್ವಿಡಿಟಿ ಇಲ್ಲಿರುತ್ತೆ. ಇವಾಗ ಬೈಯಿಂಗ್ ಇಲ್ಲಿಂದ ಇಷ್ಟು ದೂರ ಹೋಗಿದೆ, ತಿರ್ಗಾ ಹೋಲ್ಡ್ ಮಾಡಿದ್ರು, ತಿರ್ಗಾ ಹೋಗಿದೆ ಹೈಗೆ, ತಿರ್ಗಾ ಬಂದಾಗ ಸಸ್ಟೈನ್ ಆಗಿಲ್ಲ, ಕೆಳಗಡೆ ಬ್ರೇಕ್ಔಟ್ ಆಗೋಯ್ತು. ಬಟ್ ಏನಾದ್ರ ಈ ತರ ಒಂದು ಕ್ಯಾಂಡಲ್ ಲೈಕ್ ಡೈಲಿಯಲ್ಲಿ ಹ್ಮ್ ಹಿಂಗ್ ಈ ತರ ಫಾರ್ಮ್ ಆಗದೇರ ಇನ್ ಕೇಸ್ ಏನಾರ ಕ್ಯಾಂಡಲ್ ಇಲ್ಲಿಗೆ ಏನಾರ ಕ್ಲೋಸ್ ಆಯ್ತು ಅಂದ್ರೆ ನಾವು ಆಗ ಅಪ್ ಸೈಡ್ಗೆ ಹೋಗಿ ಇದನ್ನ ನಮ್ ಟಾರ್ಗೆಟ್ ಇಕ್ಕೊಬಹುದು. ಫಸ್ಟ್ ಟಾರ್ಗೆಟ್, ಸೆಕೆಂಡ್ ಟಾರ್ಗೆಟ್ ಇಲ್ಲಿವರೆಗೂ ಇಕ್ಕೊಬಹುದು ಬೈಯಿಂಗ್ ಹೋದ್ರೆ, ಇನ್ ಕೇಸ್ ಕ್ಯಾಂಡಲ್ ಕ್ಲೋಸ್ ಆಗಕ್ಕಾಗಿಲ್ಲ ಅಂದ್ರೆ. ಈ ಲೆವೆಲ್ ಇದೆ ಇಲ್ಲಿ. ಸೊ ಇವತ್ತೊಂದಿನ ವೇಟ್ ಮಾಡ್ಬೇಕಾಗುತ್ತೆ. USD JPY ಅಲ್ಲಿ ಯಾರಾದ್ರೂ ಟ್ರೇಡ್ ಮಾಡ್ತಾ ಇದ್ರೆ, ಡೌನ್ ಸೈಡ್ ಏನಾರ ಪ್ಲಾನ್ ಮಾಡ್ತಾ ಇದ್ರೆ ಅವರು ಇವತ್ತೊಂದಿನ ವೇಟ್ ಮಾಡ್ಕೊಂಡು ಒಳ್ಳೆ ಇದ್ ತಗೊಬಹುದು ಪ್ರಾಫಿಟ್ಸು. ಹ್ಮ್ ಡೈಲಿ ಆಯ್ತು 1 ಅವರ್. ಡೌನೇ ಕಾಣಿಸ್ತಿದೆ. ಇನ್ನ ಬೈಯಿಂಗ್ ಅಂತೂ ಇದ್ರಲ್ಲಿ ಇಲ್ಲ. ಇವಾಗ ಆಲ್ರೆಡಿ ಟ್ರೆಂಡ್ ರನ್ನಿಂಗ್ ಅಲ್ಲಿ ಇದೆ. ಈ ಟ್ರೆಂಡ್ ಅಲ್ಲಿ ನಾವೇನು ಮಾಡಕ್ಕಾಗಲ್ಲ. ಸೊ ಸೆಲ್ಲರ್ಸ್ದೆಲ್ಲ ಇಲ್ಲಿ ಪ್ರಾಫಿಟ್ಸ್ ರನ್ ಆಗ್ತಾ ಇರುತ್ತೆ. ಅದಕ್ಕೆ ಬಯರ್ಸ್ಗೆ ಇನ್ನ ಎಂಟ್ರಿ ಇಲ್ಲ ಇಲ್ಲಿ ಮಾರ್ಕೆಟ್ ಅಲ್ಲಿ. ಓಕೆ. ಒನ್ ನಾವೇನಾದ್ರ ಇವಾಗ ಇನ್ ಕೇಸ್ ಬೈಯಿಂಗ್ ಹೋದ್ರುನು ಫಸ್ಟ್ ಟಾರ್ಗೆಟ್ ಇಲ್ಲಿ ಇರುತ್ತೆ. ಅದಕ್ಕೆ ಫಸ್ಟ್ ನಾವು ಇಲ್ಲಿಗೆ ಇದನ್ನ ಬ್ರೇಕ್ ಮಾಡಕ್ ನೋಡ್ಬೇಕು, ವೇಟ್ ಮಾಡ್ಬೇಕು ಹ್ಮ್. ಮಾರ್ಕೆಟ್. ಸೈಡ್ ವೇಸ್ ಬ್ರೋ, ಕಂಪ್ಲೀಟ್ಲಿ ಅಲ್ಲೇ ಇದೆ, ಟಾರ್ಗೆಟ್ಸು ಹ್ಮ್ ಸಿಗಲ್ಲ ಬಂದ್ ಸೈಡ್ಗೆ. ಸೊ ಇನ್ ಕೇಸ್ ಏನಾದ್ರು ಈ ಝೋನ್ ಬ್ರೇಕ್ ಆಗಕ್ಕೆ ನಂಗೆ ಗೊತ್ತಿರಂಗ್ 1 ಡೇ ತಗೊಳ್ಳುತ್ತೆ. ಇದು ಇವತ್ತಿನ ಡೇ ಫುಲ್ ತಗೊಳ್ಳುತ್ತೆ. ಹ್ಮ್. ಇವತ್ತು ನಾಳೆ 2 ದಿನ ತಗೊಳುತ್ತೆ ಈ ಝೋನ್ ಬ್ರೇಕ್ ಆಗಕ್ಕೆ. ಅಲ್ಲಿವರೆಗೂ ಈ ಝೋನ್ ಒಳಗಡೆನೆ ತಿರ್ಗಾಡ್ಕೊಂಡಿದ್ರೆ ಒಳ್ಳೇದು. ಇನ್ ಕೇಸ್ ಹ್ಮ್. ಇದನ್ನ ಬ್ರೇಕ್ ಮಾಡಿ ಇಲ್ಲಿಗೇಂದ್ರ ಕ್ಲೋಸ್ ಕೊಡ್ತಾ, ಅವಾಗ ಹ್ಮ್. ಪೊಟೆನ್ಶಿಯಲ್ ಬೈಯಿಂಗ್ ಇರುತ್ತೆ. ಬೈಯಿಂಗ್ ಸಿನಾರಿಯೋ ನೋಡ್ಬೋದು ನಾವು. ಇಲ್ಲಿವರೆಗೂ ಸುಮ್ಮನೆ ಪ್ರಾಫಿಟ್ಸ್ ತಗೊಬೋದು. ಇನ್ ಕೇಸ್ ಈ ಝೋನ್ ಒಳಗಡೆನೆ ಕ್ಲೋಸಿಂಗ್ ಕೊಟ್ಬಿಟ್ರೆ ನಾವು ಸೆಲ್ಲಿಂಗ್ ಪ್ಲಾನ್ ಮಾಡ್ಬೋದು. ಲಾಂಗ್ ಟರ್ಮ್ ಸೆಲ್ಲಿಂಗ್ ಆ ಥರ 1 ಡೇ ಟು ಲೈಕ್ 1 ವೀಕ್ ಆದ್ರ ವೇಟ್ ಮಾಡ್ಬೋದು ನಾವು. ಇವತ್ತು ಆಲ್ಮೋಸ್ಟ್ ವೆಡ್ನೆಸ್ಡೇ, ಥರ್ಸ್ಡೇ, ಫ್ರೈಡೇ ಈ 2 ಡೇಸ್ ಅಲ್ಲಿ ಇದು ಕನ್ಫರ್ಮೇಶನ್ ಸಿಕ್ಬಿಡುತ್ತೆ. ಆಮೇಲೆ ಪ್ಲಾನಿಂಗ್ ಮಾಡ್ಬೋದು. ಸೊ ಇಷ್ಟು ಇದು USD GBP USD ಮತ್ತೆ USD JPY ಇದು ಅನಾಲಿಸಿಸು. ಗೋಲ್ಡ್ ಏನಾಗ್ತದೆ ಬ್ರೋ ಮತ್ತೆ? BTC ಬ್ರೇಕ್ ಆಗ್ತಾ ಇದೆ ಕೆಳಗಡೆ. ಸ್ಕ್ರೀನ್ ಶೇರ್ ಮಾಡ್ಲಾ ನಾನು? ಹಾಂ ಬ್ರೋ, ಶೇರ್ ಮಾಡು. Okay. ಇಲ್ಲಿಂದಾನೇ ಲೈಕ್ ರೆಸಿಸ್ಟೆನ್ಸ್ ಫೇಸ್ ಮಾಡ್ತಾ ಇದೆ. ಈ ಝೋನ್ ಕೆಳಗಡೆ ಆಲ್ರೆಡಿ ಕ್ಲೋಸಿಂಗ್ ಇನ್ನು 5 ಮಿನಿಟ್ಸ್ ಇದೆ ಬ್ರೋ. ಅವರ್ಲಿ ಟೈಮ್ ಫ್ರೇಮ್ ಒಳಗಡೆ ಕೈಂಡ್ ಆಫ್ ಮಾರ್ನಿಂಗ್ ಸ್ಟಾರ್ ಪ್ಯಾಟರ್ನ್. ಹಾಂ ಓಕೆ. ಓಕೆ, ಹಾಂ 15 ಮಿನಿಟ್ಸ್ ಒಳಗಡೆ ನಮ್ಗೆ ಲಿಕ್ವಿಡಿಟಿ ಝೋನ್ ಅಂತಂದ್ರೆ ಇದೊಂದಿತ್ತಷ್ಟೇ. ಇದೊಂದು ಲಿಕ್ವಿಡಿಟಿ ಝೋನ್ ಇತ್ತು, ಇದು ಬ್ರೇಕ್ ಆಗಿದೆ. ಲೈಕ್ ಇಫ್ ನಮ್ಗೆ ಏನಾದರೂ ಈ 15 ಮಿನಿಟ್ಸ್ ಕ್ಯಾಂಡಲ್ ಏನಾದರೂ ಇದ್ರ ಮೇಲೆ ಕ್ಲೋಸ್ ಆದ್ರೆ ನಮಗೊಂದು ಎಂಟ್ರಿ ಸಿಗುತ್ತೆ ಬೈ ಸೈಡ್ಗೆ. ಲೈಕ್ ಇಲ್ಲಿ ಯಾರ್ಯಾರು ಸೆಲ್ ಮಾಡಿದಾರೋ ಎಲ್ಲರೂ ಟ್ರ್ಯಾಪ್ ಆದ್ರೆ ಇದ್ರ ಮೇಲೆ ಏನಾದರೂ ಕ್ಲೋಸಿಂಗ್ ಕೊಟ್ರೆ ನಾವು ಇಲ್ಲಿವರೆಗೂ ಟಾರ್ಗೆಟ್ ತಗೋಬಹುದು. ಲೈಕ್ ಇದನ್ನ ಸ್ಟಾಪ್ ಲಾಸ್ ಆಗಿ ತಗೊಂಡು ಈ ತರ ಇಲ್ಲೇನಾದರೂ ಕ್ಯಾಂಡಲ್ ಕ್ಲೋಸಿಂಗ್ ಕೊಟ್ರೆ ನಾವು ಇದನ್ನ ಸ್ಟಾಪ್ ಲಾಸ್ ಅಂತ ಕನ್ಸಿಡರ್ ಮಾಡಿ ಇಲ್ಲಿವರೆಗೂ ಟಾರ್ಗೆಟ್ ತಗೋಬಹುದು. ಆಲ್ಮೋಸ್ಟ್ 1:2 ಅಥವಾ 2.4 ವರ್ಗೂ ಸಿಗುತ್ತೆ. ಅರೆಲ್ಸ್ ಇಫ್ ಕಂಟಿನ್ಯೂ ಆಗುತ್ತೆ ಅಂತಂದ್ರೆ 15 ಮಿನಿಟ್ಸ್ ಕ್ಯಾಂಡಲ್ ಒಂದು ಕ್ಲೋಸಿಂಗ್ ಆಗಬೇಕು ಈ ಝೋನ್ ಕೆಳಗಡೆ. ಆಮೇಲೆ ನಮ್ಮ ಮೇಲ್ಗಡೆ ಇವಾಗ ರೆಸಿಸ್ಟೆನ್ಸ್ ಝೋನ್ ಅಂತಂದ್ರೆ ಈ ಕಂಪ್ಲೀಟ್ ಕ್ಯಾಂಡಲ್ ಕೆಳಗಡೆ ಇರೋವರೆಗೂ ನಾವು ಸೆಲ್ಲಿಂಗ್ ಸೈಡ್ ಟ್ರೈ ಮಾಡ್ಬೋದು. ಇದು ಒಂಥರ ಹ್ಯಾಮರ್ ಡೋಜಿ ಡೋಜಿ ತರಾನೇ ಕ್ಯಾಂಡಲ್ ಫ್ರೇಮ್ ಮಾಡಿದೆ, ಲೈಕ್ ಹ್ಯಾಮರ್ ಹೆಡ್ ತರ. ಸೊ ಈ ಕ್ಯಾಂಡಲ್ನ ನಮಗೆ ರೆಸಿಸ್ಟೆನ್ಸ್ ಆಗುತ್ತೆ.
ಇದ್ರ ಮೇಲೆ ಕ್ಲೋಸಿಂಗ್ ಬರಬೇಕು ಇದು. ಬಂತು ಅಂತಂದ್ರೆ ನಾವು ಏನಾದರೂ ಬಾಯ್ ಸೈಡ್ ಇಲ್ಲಿವರೆಗೂ ನೋಡ್ಬೋದು. ಇಫ್ ಇಲ್ಲ ಅಂದ್ರೆ ಯಾವುದಾದ್ರೂ 15 ಮಿನಿಟ್ಸ್ ಅಥವಾ 5 ಮಿನಿಟ್ಸ್ ಒಳಗಡೆ ಎಂಗಲ್ಫಿಂಗ್ ಕ್ಯಾಂಡಲ್ ಥರ ಏನಾದರೂ ಕೊಟ್ಟರೆ ಚೆನ್ನಾಗಿ ನಾವು ಇಲ್ಲಿವರೆಗೂ ಟಾರ್ಗೆಟ್ಸನ್ನು ಬುಕ್ ಮಾಡ್ಕೊಬೋದು. ನೋಡೋಣ ಬ್ರೋ ಏನಾಗುತ್ತೆ. ಬಿಟ್ಕಾಯಿನ್ ಬರಬೇಕು ಇನ್ನು ಕ್ಲೋಸಿಂಗ್, ಇನ್ನೂ ಅದೇ ಝೋನ್ ಒಳಗಡೆನೇ ಇದೆ. ಅಲ್ಲಿ ನೋಡ್ಬೇಕು ಬ್ರೋ. ಅಲ್ಲೆಲ್ಲ ಚಿಕ್ಕ 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 ಕ್ಯಾಂಡಲ್ಸ್ ಮಾಡ್ತಿದೆ ಅಂದ್ರೆ ಅಲ್ಲಿ ಪ್ರೆಷರ್ ಇರ್ಲಿಲ್ಲ, ಬೈಯಿಂಗ್ ಪ್ರೆಷರ್ ಹಾ, ಅಂತೂ ಇರ್ಲಿಲ್ಲ. ಈ ಝೋನ್ ಬ್ರೇಕ್ ಆಗೋವರೆಗೂ ಏನು ಹೇಳಕ್ಕಾಗಲ್ಲ. ಹ್ಮ್ ಕನ್ಸಲ್ಟೇಷನ್ ಆಗಲಿ ಮತ್ತೆ ಇಲ್ಲಿ ಬಂದು ಇವಾಗ ನಾವೇನ್ ಮಾಡ್ಬೋದು, ಇಲ್ಲಿ ಏನಾದರೂ ಒಂದು 5 ಮಿನಿಟ್ಸ್ ಒಳಗಡೆ ಚೆನ್ನಾಗಿರೋ ಕ್ಯಾಂಡಲ್ ಈಗ ಇವಾಗ್ಲೂ ನಾವು ಟ್ರೇಡ್ ತಗೋಬಹುದು. ಲೈಕ್ ಝೋನ್ ಒಳಗಡೆ ಐತಲ್ಲ, ಈ ಝೋನ್ ಬ್ರೇಕ್ ಆಗೋವರೆಗೂ ಇಲ್ಲೇನಾದ್ರೂ ನಾವು ಬಾಯ್ ಮಾಡಿ ಹೋಲ್ಡ್ ಮಾಡ್ಬೋದು. ಇಲ್ಲಿವರೆಗೂ ಇಲ್ಲಿ ಬಂದ ತಕ್ಷಣ ಬುಕ್ ಮಾಡ್ಕೊಬೋದು. ಮಾಡ್ಕೊಬೋದು ಬ್ರೋ. ಇವಾಗ್ಲೂ ಎಂಟರ್ ಆಗಿ ಒಂದು ಸಣ್ಣ ಕ್ಯಾಂಡಲ್ ಯಾವುದು ಕೊಟ್ಟಿಲ್ವಾ ಚೆನ್ನಾಗಿರೋದು? ಇನ್ನೂ ಕೊಟ್ಟಿಲ್ಲ. ಆದ್ರೂ ಹ್ಮ್ ಪಿನ್ ಬಾರ್ ಅಥವಾ ಹ್ಯಾಮರ್ ಹೆಡ್ ಇಲ್ಲ ಡೋಜಿ ಕ್ಯಾಂಡಲ್ ಕೊಟ್ರೆ ನಾವಿಲ್ಲಿ ಎಂಟರ್ ಆಗ್ಬೋದು. ಇಲ್ಲ ಅಂದ್ರೆ ವೇಟ್ ಮಾಡ್ಬೇಕಾಗತ್ತೆ. ಸ್ಕ್ಯಾಲ್ಪ್ ಮಾಡ್ತೀವಿ ಅಂತಂದ್ರೆ ಈ ಪ್ಯಾಟರ್ನ್, ಈ ಟ್ರೆಂಡ್ ಲೈನ್, ಲೈಕ್ ಇಲ್ಲೊಂದು ಸ್ಮಾಲ್ ಪ್ಯಾಟರ್ನ್ ಫಾರ್ಮ್ ಆಗ್ತಾ ಬಂದಿದೆ. ಲೈಕ್ ಇಲ್ಲಿಂದ ರೆಸಿಸ್ಟ್ ಆಗ್ತಾ ಬಂದಿದೆ. ಇಫ್ ಇಲ್ಲೇನಾದ್ರೂ ಬ್ರೇಕ್ ಆದ್ರೆ ನಾವು ಇಲ್ಲಿವರೆಗೂ ಟಾರ್ಗೆಟ್ ತಗೋಬಹುದು, ಲೈಕ್ ಇನ್ ದ ಸ್ಮಾಲರ್ ಟೈಮ್ ಫ್ರೇಮ್. ಪ್ರೈಸ್ ಹ್ಮ್ ತೆಳಗಡೆನೆ ಬರ್ತಾ ಇದೆ ಬ್ರೋ. 15 ಮಿನಿಟ್ಸ್ ಕ್ಯಾಂಡಲ್ ಕ್ಲೋಸ್ ಆಗುತ್ತೆ ಅನ್ಸುತ್ತೆ. ಬಟ್ ಅವರ್ಲಿ ಟೈಮ್ ಫ್ರೇಮ್ ಒಳಗಡೆನೆ ಕ್ಲೋಸಿಂಗ್ ಬೇಕು. 15 ಮಿನಿಟ್ಸ್ ಒಳಗಡೆ ಎಲ್ಲ ಲೈಕ್ ಆಗಲ್ಲ ಇವಾಗ. ಹ್ಮ್ ಮತ್ತೆ ಟ್ರ್ಯಾಪ್ ಮಾಡ್ಬಿಟ್ಟು ಮೇಲೆ ಹೋಗ್ಬಿಡುತ್ತೆ. ಇದ್ ಹ್ಮ್ ನೋಡಿದ್ರು ಕಂಪ್ಲೀಟ್ಲಿ ತೆಳಗಡೆ ಬಂದು ಚೆನ್ನಾಗಿರೋ ಹ್ಮ್ ಗ್ರೀನ್ ರೆಡ್ ಕ್ಯಾಂಡಲ್ಸ್ ನ ಕೊಟ್ಟು ಮತ್ತೆ ಮೇಲೆ ಹೋಗ್ತದೆ. ಹ್ಮ್ ಮೂವಿಂಗ್ ಎವರೇಜ್ ಹಾಕೋಬಹುದು. ಮೂವಿಂಗ್ ಎವರೇಜ್ ಒಂದ್ಸತಿ ಹಾಕೊಂಡು ನೋಡೋಣ. ಏನಾದ್ರು ಟ್ರೇಡ್ ಸಿಕ್ಕರೆ ಮಾಡೋಣ ತಡಿ. ಹ್ಮ್. ಇವಾಗ ಇದು ನಿನ್ ಬ್ರೇಕ್ ಆಗಿದೆ ಅಲ್ಲ, ಹಾ ಬ್ರೋ. ಅದೆಲ್ಲ ಇಂಟರ್ನಲ್ ಸ್ಟ್ರಕ್ಚರ್ ಬ್ರೋ. ಅಂದ್ರೆ ಹಾ ಒಂದ್ ಸ್ಟ್ರಕ್ಚರ್ ಒಳಗಡೆನೆ ಅದು ಫಾರ್ಮ್ ಆಗ್ತದೆ. ಕಂಪ್ಲೀಟ್ ಸೆಲ್ಲರ್ಸ್ ಬಂದ್ಬಿಟ್ರು ಅಂತಾನು ಹೇಳಕ್ಕಾಗಲ್ಲ. ಅದೇ ಬ್ರೋ. ಬ್ರೇಕ್ ಆಗಿ ಹಾ. ಮೇಜರ್ ಟ್ರೆಂಡ್ ಏನಾದ್ರು ಮೇಜರ್ ಟ್ರೆಂಡ್ ಅಪ್ಸೈಡ್ ಇದೆ. ಲೈಕ್ ಇಂಟರ್ನಲ್ ಹ್ಮ್ ಸ್ಟ್ರಕ್ಚರ್ ಒಳಗಡೆ ಚೇಂಜ್ ಆದ್ಮೇಲೆ ಅಲ್ಲ ಹೈಯರ್ ಹ್ಮ್ ಟೈಮ್ ಫ್ರೇಮ್ ಒಳಗಡೆ ನಮಗೆ ಸ್ಟ್ರಕ್ಚರ್ ಚೇಂಜ್ ಆಗಕ್ಕೆ ಸಿಗೋದು. ಲೈಕ್ ಹ್ಮ್ ಶಾರ್ಟರ್ ಟೈಮ್ ಫ್ರೇಮ್ ಒಳಗಡೆನೆ ಲೈಕ್ ಇವಾಗ ಇಲ್ಲಿಂದ ಫಾಲೋ ಆಗ್ಬೇಕಂತಂದ್ರೆ ಕಂಪ್ಲೀಟ್ಲಿ ಇಂಪಲ್ಸ್ ಮೂವ್ ಆಗಿದೆ. ಇವಾಗ ಕರೆಕ್ಷನ್ ಬೇಕು. ಹೈಯರ್ ಟೈಮ್ ಫ್ರೇಮ್ ಒಳಗಡೆ ನಮ್ಗೆ ಅವರ್ಲಿ ಟೈಮ್ ಫ್ರೇಮ್ ಒಳಗಡೆ ಕೂತ್ವಿ ಅಂತಂದ್ರೆ ಇಲ್ಲಿ ಸಿಗಲ್ಲ ಅನ್ಸುತ್ತೆ ಎಂಟ್ರಿ. ಸೊ ಅದಕ್ಕೆ ಸ್ಮಾಲರ್ ಟೈಮ್ ಫ್ರೇಮ್ ಒಳಗಡೆ ಸ್ಟ್ರಕ್ಚರ್ ಫಾಲೋ 15 ಮಿನಿಟ್ಸ್ ಅದ್ರೊಳಗಡೆನು ಮೇಜರ್ ಸ್ಟ್ರಕ್ಚರ್ಸ್ ಆಗುತ್ತೆ ಬ್ರೋ ಚೆನ್ನಾಗಿರೋದು. ಕ್ಲೋಸಿಂಗ್ ಅಂತೂ ಆಯ್ತು ಬ್ರೋ. ಇದು ಝೋನ್ ತೆಳಗಡೆ ಕ್ಲೋಸಿಂಗ್ ಸಿಕ್ತು. ಕಂಪ್ಲೀಟ್ ಈ ಝೋನ್ ಅಂತೂ ಲಿಕ್ವಿಡಿಟಿ ಗ್ರಾಬ್ ಆಗಿದೆ. ಹ್ಮ್. ಸೊ 5 ಮಿನಿಟ್ಸ್ ಒಳಗಡೆ ಒಂದು ಕ್ಯಾಂಡಲ್ ಬೇಕು, ರೆಡ್ ಕ್ಯಾಂಡಲ್. ಅಥವಾ 5 ಮಿನಿಟ್ಸ್ ಒಳಗಡೆ ಒಂದು ಯಾವ್ದಾದ್ರು ಚೆನ್ನಾಗಿರೋ ಕ್ಯಾಂಡಲ್ ಪ್ಯಾಟರ್ನ್ ಸಿಕ್ಕರೆ ನಾವು ಇಲ್ಲಿಂದ ಟ್ರೇಡ್ ತಗೋಬಹುದು. ಇಲ್ಸ್ ನಮ್ ಇಲ್ಲಿ ಮೇಲ್ ನೋಡು ಬ್ರೋ. ಇಲ್ಲೇ ನಮಗ್ ಒಂದು ಎಂಗಲ್ಫಿಂಗ್ ಕ್ಯಾಂಡಲ್ ಕೊಟ್ಟಿತ್ತು. ಇಲ್ಲಾದ್ರೂ ಎಂಟ್ರಿ ತಗೋಬೋದಿತ್ತು. ಹಾ ಹೌದು. ಬಟ್ ಮಿಸ್ ಆಗಿದೆ. ವಿಲ್ ಸಿ ಬ್ರೋ. 15 ಮಿನಿಟ್ಸ್ ಈಗ ಮೂವಿಂಗ್ ಎವರೇಜ್ ತೆಳಗಡೆನೆ ಕ್ಲೋಸಿಂಗ್ ಕೊಟ್ಟಿದೆ. ಲೈಕ್ ಈ ಕ್ಯಾಂಡಲ್ ಇನ್ನೊಂಚೂರು ತೆಳಗಡೆ ಕ್ಲೋಸ್ ಆಗಿದ್ರೆ ನಾನು ನೆಕ್ಸ್ಟ್ ಕ್ಯಾಂಡಲ್ ಎಂಟ್ರಿ ತಗೊಂಡ್ಬಿಡ್ತಿದ್ದೆ. ಹ್ಮ್ ಇಲ್ಲಿ ಹ್ಮ್ ಎಂಟ್ರಿ ತಗೊಂಡು ಸ್ಟಾಪ್ ಲಾಸ್ ಇಲ್ಲಿ ಎಲ್ಲಾದ್ರೂ ಇತ್ತು ಇಲ್ಲಿವರೆಗೂ ಟಾರ್ಗೆಟ್ಸ್ ಇದ್ ಮಾಡ್ತಾ ಇದ್ದೆ. ಹ್ಮ್. ಹ್ಮ್ ನೋಡೋಣ ಬ್ರೋ. 5 ಮಿನಿಟ್ಸ್ ಒಳಗಡೆ ಒಂದು ಚೆನ್ನಾಗಿರೋ ಕ್ಯಾಂಡಲ್ ಕೊಡ್ಲಿ, ಆಮೇಲೆ ತಗೊಳಕ್ ಬರುತ್ತೆ. ಹ್ಮ್ ಇದ್ರೊಳಗಡೆ ಕಂಪ್ಲೀಟ್ಲಿ ಅಲ್ಲೇ ಇದಾಗ್ತದೆ. ಇಷ್ಟೆಲ್ಲ ಕಂಟಿನ್ಯೂಸ್ ಸಿರೀಸ್ ಆಫ್ ರೆಡ್ ಕ್ಯಾಂಡಲ್ಸ್ ಬಂತಲ್ಲ, ಇಲ್ಲಿ ಬಂದ ತಕ್ಷಣ ಮತ್ತೆ ಪ್ರೆಷರ್ ಬಂದ್ಬಿಡುತ್ತೆ, ಬಾಯಿಂಗ್ ಪ್ರೆಷರ್. ನೋಡು ಬ್ರೋ, ಇಲ್ಲಿಂದ ರೆಡ್ ಕ್ಯಾಂಡಲ್ಸ್ ಎಲ್ಲ ಬಂತ. ಇಲ್ಲಿ ನೋಡಿ ಪ್ರೆಷರೇ ಕಡಿಮೆ ಆಯ್ತು. ಇಲ್ಲಿ ಈ ಕಂಪ್ಲೀಟ್ ರೆಡ್ ಕ್ಯಾಂಡಲ್ ದೊಡ್ಡದು, ಲೈಕ್ 5 ಮಿನಿಟ್ಸ್ ಹ್ಮ್ ಒಳಗಡೆ. ಹ್ಮ್
ನೆಕ್ಸ್ಟ್ ಕ್ಯಾಂಡಲ್ಲೇ ಸಣ್ಣ ಚಿಕ್ಕ ಚಿಕ್ಕ ಗ್ರೀನ್ ಕ್ಯಾಂಡಲ್ಸ್ ಬಯರ್ಸ್ ಅಂತೂ ಇದ್ದಾರೆ ಈ ಝೋನ್ ಒಳಗಡೆ. ಅವರ್ಲಿ ಟೈಮ್ ಫ್ರೇಮ್ ಒಳಗಡೆ ಅವರು ಲೂಸ್ ಎಕ್ಸೆಪ್ಟ್ ಮಾಡೋವರೆಗೂ ಏನು ಮಾಡೋಕ್ಕಾಗಲ್ಲ. ಹಾ, ಇಲ್ಲೂ ಯಾವ ಟೈಮ್ ಫ್ರೇಮ್? 1 hour ಟೈಮ್ ಫ್ರೇಮ್? ಹಾ ಬ್ರೋ, ಇದು 1 hour. ಓಕೆ. ಇದ್ರ ತರ ಕಾಣಿಸ್ತಿದೆ ಬ್ರೋ. ಕ್ಲೋಸ್ ಆದ್ರೆ ಮಾರ್ನಿಂಗ್ ಸ್ಟಾರ್ ಹಾ, ಕಾಣಿಸುತ್ತೆ. ಮಾರ್ನಿಂಗ್ ಸ್ಟಾರ್ ಆಗುತ್ತೆ. ಕ್ಲೋಸಿಂಗ್ ಪ್ರಾಪರ್ ಕ್ಲೋಸಿಂಗ್ ಕೊಟ್ರೆ ಒಂದು ಮಾರ್ನಿಂಗ್ ಸ್ಟಾರ್ ತರ ಆಗುತ್ತೆ. ಹಾ ಬ್ರೋ, 4 hour ಬಟ್ ಒಳಗಡೆ. 4 hours ಅಲ್ಲಿ ಹ್ಮ್. ಕ್ಯಾಂಡಲ್ ಒಳಗಡೆನೆ. ಹಾ, ಆಮೇಲೆ 4 hour ಒಳಗಡೆ ಸರಿ. ನಾವು ನೋಡಿದ್ರೆ ಲೈಕ್ 4 hour ಲಿಕ್ವಿಡಿಟಿ ಏನಿರುತ್ತಲ್ಲ, 4 hours ಡೈಲಿ ಮತ್ತೆ 4 hours ಮೇಲೆ ಲಿಕ್ವಿಡಿಟಿ ಇರುತ್ತೆ. ಲೈಕ್ ಹಾ. ಈ ಲಿಕ್ವಿಡಿಟಿ ಗ್ರ್ಯಾಬ್ ಆಗಿ ಕೆಳಗಡೆ ಬಂದಿದೆ ಪ್ರೈಸ್. ಹ್ಮ್ ಹ್ಮ್ ಲೈಕ್ ದೇರ್ ಇಸ್ ಮೋರ್ ಪ್ರೊಬಾಬಿಲಿಟಿ ದಟ್ ಪ್ರೈಸ್ ಇಲ್ಲಿಂದ ಫಾಲ್ ಆಗುತ್ತೆ. 4 hours ಟೈಮ್ ಲಿಕ್ವಿಡಿಟಿಯನ್ನು ತಗೊಂಡ್ಬಂದ್ಬಿಟ್ಟಿದೆ. ಹ್ಮ್ ಹ್ಮ್ ಯೂಶ್ವಲಿ ಅದ್ರ ಕ್ಯಾಂಡಲ್ ಮೇಲೆ ಇಟ್ಟಿರ್ತಾರಲ್ಲ ಸ್ಟಾಪ್ ಲಾಸಸ್. ಸೊ 4 hour ಕ್ಯಾಂಡಲ್ದು ಗ್ರ್ಯಾಬ್ ಆಗಿದೆ ಲಿಕ್ವಿಡಿಟಿ. ಹ್ಮ್. ಚೆನ್ನಾಗಿರೋ ಒಂದು ಕ್ಯಾಂಡಲ್ ಬೇಕು ಬ್ರೋ, ಅಂದ್ರೆ ಎಂಟರ್ ಆಗ್ಬೋದು. ಅಲ್ಲಿವರೆಗೂ ಕಾಯ್ಬೇಕು. ಸಿ. ಓಕೆ. ಇನ್ನು 1 ನಿಮಿಷ ಇದೆ. ಇದೊಂದು ಎಂಗಲ್ಫಿಂಗ್ ಕ್ಯಾಂಡಲ್ ಕ್ಲೋಸ್ ಆಗ್ಬೇಕು ಬ್ರೋ. ಇದನ್ನ ಎಂಗಲ್ಫ್ ಮಾಡಿ ತಳಗಡೆ ಕ್ಲೋಸ್ ಆದ್ರೆ ಚೆನ್ನಾಗಿರೋ ಟ್ರೇಡ್ ಸಿಗುತ್ತೆ. ಹಾ ಹಾ ಹಾ. ಓಕೆ ಬ್ರೋ. ಸರಿ ಬ್ರೋ, ಇದು ನೋಡೋಣ. ಥ್ಯಾಂಕ್ ಯು ಬ್ರೋ ಜಾಯ್ನ್ ಆಗಿದ್ದಕ್ಕೆ, ಇದೆಲ್ಲ ಹೇಳ್ಕೊಟ್ಟಿದ್ದು, ಅಂದ್ರೆ ಅನಾಲಿಸಿಸ್ ಜೊತೆಲಿ ಮಾಡಿದ್ದು. ಥ್ಯಾಂಕ್ ಯು. ಥ್ಯಾಂಕ್ ಯು ಬ್ರೋ. ಚಲೋ. ಓಕೆ, ಬಾಯ್ ಬ್ರೋ. ಬಾಯ್ ಬಾಯ್. ವಿಲ್ ಸಿ ಟುಮಾರೋ. ಹಾ ಬ್ರೋ, ನೋಡೋಣ ಈವ್ನಿಂಗ್ ನೋಡೋಣ, ಡಿಸ್ಕಸ್ ಮಾಡೋಣ ಯಾವ ಥರ ಹ್ಮ್. ಆಯಿತು. ಓಕೆ ಬ್ರೋ. ಓಕೆ.